ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधिताम् भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। ಪಾಂಚಜನ್ಯ ಸಂಪೂರ್ಣ ಗೀತಾ ಉಪನ್ಯಾಸದ ಶೀರ್ಷಿಕೆಯಡಿಯಲ್ಲಿ ಪ್ರಥಮ ಅಧ್ಯಾಯವನ್ನ ಭಗವದ್ ಅನುಗ್ರಹದಿಂದ ನಾವು ಪೂರ್ಣ ಮಾಡಿದ್ದೇವೆ. ಇವತ್ತಿನಿಂದ ದ್ವಿತೀಯ ಅಧ್ಯಾಯ ಸಾಂಖ್ಯ ಯೋಗ ಅಂತ ಅದಕ್ಕೆ ಹೆಸರು, ಅದನ್ನ ನಾವು ಆರಂಭ ಮಾಡ್ಲಿಕ್ಕಿದ್ದೇವೆ. ಈ ದ್ವಿತೀಯ ಅಧ್ಯಾಯದಲ್ಲಿ ಒಟ್ಟು 72 ಶ್ಲೋಕಗಳಿವೆ. ಬಹಳ ದೊಡ್ಡ ಅಧ್ಯಾಯ ಇದು. ಇದಕ್ಕೆ ಸಾಂಖ್ಯ ಯೋಗ ಅಂತ ಕರೆದಿದ್ದಾರೆ. ಸಾಂಖ್ಯ ಎನ್ನುವ ಶಬ್ದಕ್ಕೆ ಅರ್ಥ ಸಮ್ಯಕ್ ಖ್ಯಾಯತೆ ಜ್ಞಾಯತೆ ಇತಿ ಸಾಂಖ್ಯ ಅಂತ. ಸಾಂಖ್ಯ ಅಂದ್ರೆ ಜ್ಞಾನ ಅಂತ ಅರ್ಥ. ಆದ್ದರಿಂದ ಸಾಂಖ್ಯ ಯೋಗ ಅಂದ್ರೆ ಜ್ಞಾನ ಯೋಗ ಅಂತ ಅರ್ಥ. ಈ ಸಾಂಖ್ಯ ಅನ್ನುವ ಶಬ್ದ ಈ ಷಡ್ ದರ್ಶನಗಳಲ್ಲಿ 6 ದರ್ಶನಗಳು, ಭಾರತೀಯರ 6 ಆಸ್ತಿಕ ದರ್ಶನಗಳಲ್ಲಿ ಒಂದು ದರ್ಶನಕ್ಕೆ ಸಾಂಖ್ಯ ದರ್ಶನ ಅಂತ ಹೇಳ್ತಾರೆ. ಈ ದರ್ಶನ ಅನ್ನುವ ಶಬ್ದ ಸ್ವಲ್ಪ ಏನು ತುಂಬಾ ಜನರಿಗೆ ಪರಿಚಯ ಇದೆಯೋ ಇಲ್ವೋ, ಆದ್ರೆ ಫಿಲಾಸಫಿ ಅಂದ ತಕ್ಷಣ ಗೊತ್ತಾಗ್ತದೆ. ಆಕ್ಚುಲಿ ಫಿಲಾಸಫಿಗೂ ದರ್ಶನಕ್ಕೂ ವ್ಯತ್ಯಾಸ ಇದೆ. ಬಟ್ ಒಂದು ಸಮಾನಾರ್ಥಕ ಶಬ್ದ ಅಂತ ಏನಾದ್ರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಿದ್ರೆ ಫಿಲಾಸಫಿ ಅಂತ ಕರೆಯೋಣ. ಈ 6 ಫಿಲಾಸಫಿಗಳು ಹಿಂದಿನ ಭಾರತದಲ್ಲಿ ಬಹಳ ಪ್ರಚಲಿತವಾಗಿದ್ದು. ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ ಅಂತ ಹೇಳ್ತಾರೆ. ಆ 6 ಫಿಲಾಸಫಿಗಳಿಗೆ ಷಡ್ ದರ್ಶನಗಳು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಫಿಲಾಸಫಿ ಸಾಂಖ್ಯ ದರ್ಶನ, ಸಾಂಖ್ಯ ಫಿಲಾಸಫಿ ಅಂತ. ಆ ಸಾಂಖ್ಯ ಫಿಲಾಸಫಿಯಲ್ಲಿ 24 ತತ್ವಗಳಾಗಿ ವಿಭಜನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಸಂಖ್ಯೆಯಿಂದ ವಿಂಗಡಿಸಿದ್ರಿಂದ ಸಾಂಖ್ಯ ಅಂತ ಬಂದಿದೆ ಅಲ್ಲಿ. ಅದೇ ರೀತಿ ಇಲ್ಲಿ ಸಾಂಖ್ಯ ಯೋಗ ಅಂದ್ರೆ ಆ ಸಾಂಖ್ಯ ಫಿಲಾಸಫಿಯನ್ನೇ ಕೃಷ್ಣ ಹೇಳಿದ್ದಾನೆ ಅಂತ ಅರ್ಥ ಮಾಡಕೂಡುದು. ಇಲ್ಲಿ ಸಾಂಖ್ಯ ಅಂದ್ರೆ ಜ್ಞಾನ ಅಂತ ಅರ್ಥ, ಸಾಂಖ್ಯ ಯೋಗ ಅಂದ್ರೆ ಜ್ಞಾನ ಯೋಗ ಅಂತ ಅರ್ಥ. ಮುಂದಿನ ಅಧ್ಯಾಯಕ್ಕೂ ಜ್ಞಾನ ಯೋಗ ಅಂತಾನೆ ಕರೆದಿದ್ದಾರಲ್ಲ, ಜ್ಞಾನ ಯೋಗ ಅಂತ. ಹೌದು, ಇದು ಅಧ್ಯಾಯಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರುಗಳು ನಾವು ತುಂಬಾ ತಲೆ ಕೆಡಿಸಿಕೊಂಡು ಏನು ಇದ್ಯಾಕೆ ಹಾಗೆ ಇದ್ಯಾಕೆ ಹೀಗೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಜ್ಞಾನ ಪ್ರಧಾನವಾದ ಅಧ್ಯಾಯ ಇದು. ಅದರಲ್ಲಿಯೂ ಕೂಡ ಜ್ಞಾನ ಪ್ರಧಾನವಾದ ಚಿಂತನೆಗಳಿವೆ. ಹೀಗೆ ಬರುತ್ತದೆ. ಈ 47 ಶ್ಲೋಕಗಳಲ್ಲಿ 4 ಭಾಗಗಳಾಗಿ ನಾವು ಈ ಅಧ್ಯಾಯವನ್ನ ತಿಳ್ಕೊಳ್ಬೇಕು. 2ನೇ ಅಧ್ಯಾಯದ 4 ಮುಖ್ಯ ಭಾಗಗಳಿವೆ. ಮೊದಲನೇ ಅಧ್ಯಾಯದಲ್ಲಿ ಎಷ್ಟು ಭಾಗಗಳು ಹೇಳಿದ್ದೆ? 5 ಭಾಗಗಳು. 2ನೇ ಅಧ್ಯಾಯದಲ್ಲಿ 4 ಮುಖ್ಯ ಭಾಗಗಳಾಗಿವೆ.
ಮೊದಲನೆಯ ಪೋರ್ಷನ್ನು ಅರ್ಜುನನ ಶರಣಾಗತಿ. 1ನೇ ಶ್ಲೋಕದಿಂದ 10ನೇ ಶ್ಲೋಕದ ತನಕ ಅರ್ಜುನನು ಶರಣಾಗಿದ್ದಾನೆ ಭಗವಂತನೇ. 11ನೇ ಶ್ಲೋಕದಿಂದ ಆರಂಭ ಮಾಡಿ 38ನೇ ಶ್ಲೋಕದವರೆಗೂ ಸಾಂಖ್ಯ ಯೋಗ ಅಂದ್ರೆ ಜ್ಞಾನ ಯೋಗ, ಆತ್ಮಜ್ಞಾನವನ್ನ ಭಗವಂತ ಅರ್ಜುನಿಗೆ ಹೇಳಿದ್ದಾನೆ. ಎಷ್ಟರಿಂದ? 11ರಿಂದ 38ನೇ ಶ್ಲೋಕದ ತನಕ. 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ಕರ್ಮಯೋಗವನ್ನ ಭಗವಂತ ಹೇಳ್ತಾನೆ. 39ರಿಂದ 53ನೇ ಶ್ಲೋಕದ ತನಕ ಕರ್ಮಯೋಗದ ತಿರುಳನ್ನ ಭಗವಂತ ಹೇಳ್ತಾನೆ. ಇನ್ನು 54ನೇ ಶ್ಲೋಕದಿಂದ ಅಧ್ಯಾಯ ಮುಕ್ತಾಯ ಆಗುವ ತನಕ ಅಂದ್ರೆ 72ನೇ ಶ್ಲೋಕದವರೆಗೆ ಸ್ಥಿತಪ್ರಜ್ಞನ ಲಕ್ಷಣ ಮತ್ತು ಸ್ಥಿತಪ್ರಜ್ಞತ್ವ ಪಡೆಯುವುದಕ್ಕೆ ಸಾಧನ ಇದನ್ನು ಹೇಳಿದ್ದಾನೆ. ಇದು 2ನೇ ಅಧ್ಯಾಯ ಇಡೀ ಭಗವದ್ಗೀತೆಯ ಸಾರ. ಎಸೆನ್ಸ್ ಆಫ್ ಭಗವದ್ಗೀತಾ ಏನಪ್ಪಾ ಅಂದ್ರೆ 2ನೇ ಅಧ್ಯಾಯ ಅಷ್ಟೇ. ಮತ್ತೆ ಉಳಿದೆಲ್ಲ 18 ಅಧ್ಯಾಯಗಳು 2ನೇ ಅಧ್ಯಾಯದ ವಿಸ್ತಾರ. ನಮ್ಮ ಪ್ರಾಚೀನರು ಯಾವುದೇ ಒಂದು ಗ್ರಂಥವನ್ನು ಬರೆಯುವಾಗ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇದ್ರು. ಅದಕ್ಕೆ ವ್ಯಾಸ ಸಮಾಸ ಪದ್ಧತಿ ಅಂತ ಹೇಳ್ತಾರೆ. ವ್ಯಾಸ ಸಮಾಸ ಪದ್ಧತಿ ಅಥವಾ ಸಂಕ್ಷೇಪ ವಿಸ್ತಾರ ಪದ್ಧತಿ ಅಂತ ಹೇಳ್ತಾರೆ. ಏನ್ ಹಾಗಂದ್ರೆ ಅವರು ಏನು ವಿಷಯವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಸಂಪೂರ್ಣ ವಿಷಯದ ಸಾರವನ್ನ ಆರಂಭದಲ್ಲಿ ಹೇಳಿಬಿಡ್ಬೇಕು. ಅಂದ್ರೆ ಸಂಕ್ಷೇಪವಾಗಿ ಇಡೀ ವಿಷಯದ ಸಾರವನ್ನ ಆರಂಭದಲ್ಲಿ ಹೇಳಬೇಕು. ಅದಕ್ಕೆ ಸಂಕ್ಷೇಪ ಅಂತ ಹೇಳ್ತಾರೆ. ನಂತರ ಮುಂದಿನ ಅಧ್ಯಾಯಗಳಲ್ಲಿ ಸಂಕ್ಷೇಪವಾಗಿ ಸಾರ ರೂಪದಿಂದ ನಟ್ ಶೆಲ್ ಅಂತ ನಾವೇನ್ ಹೇಳ್ತೇವೆ, ಎಸೆನ್ಸ್ ಅಂತ ನಾವೇನ್ ಹೇಳ್ತೇವೆ, ಅದನ್ನು ವಿಸ್ತಾರವಾಗಿ ಬಿಡಿಬಿಡಿಯಾಗಿ ವಿವರಿಸುತ್ತಾ ಹೋಗಿ ಮತ್ತೆ ಕೊನೆಗೆ ತಮ್ಮ ಗ್ರಂಥ ಮುಗಿಸುವಾಗ ಮತ್ತೆ ಸಂಕ್ಷೇಪವಾಗಿ ಹೇಳಬೇಕು. ಸಂಕ್ಷೇಪ ವಿಸ್ತಾರ ಸಂಕ್ಷೇಪ. ನೋಡಿ, ವಿಸ್ತಾರ ಅಂತ ಹೇಳಬಾರ್ದು, ಗ್ರಂಥದ ವಿಷಯದಲ್ಲಿ ವಿಸ್ತಾರ ಅಂತ ಹೇಳಬೇಕು ಅಂತ ವ್ಯಾಕರಣದ ನಿಯಮ. ಗ್ರಂಥದ ವಿಷಯ ಗ್ರಂಥ ವಿಸ್ತಾರ ಅಂತ ಹೇಳಬಾರ್ದು, ಗ್ರಂಥ ವಿಸ್ತಾರ. ಸಂಕ್ಷೇಪ ವಿಸ್ತಾರ ಮತ್ತೆ ಸಂಕ್ಷೇಪ. ವ್ಯಾಸ ಸಮಾಸ ವ್ಯಾಸ, ಸಾರಿ, ಸಮಾಸ ಅಂದ್ರೆ ಸಂಕ್ಷೇಪ, ವ್ಯಾಸ ಅಂದ್ರೆ ವಿಸ್ತಾರ. ಸಮಾಸ ವ್ಯಾಸ ಸಮಾಸ, ಸಂಕ್ಷೇಪ ವಿಸ್ತಾರ ಸಂಕ್ಷೇಪ. ಈ ರೀತಿಯಾಗಿಯೇ ಪ್ರತಿಯೊಂದು ಗ್ರಂಥ ಇರಬೇಕು. ಇದು ಪ್ರಾಚೀನರ ವ್ಯವಸ್ಥೆ. ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಉಪಾಯ ಏನಪ್ಪಾ ಅಂದ್ರೆ, ಈ ನ್ಯೂಸ್ ಪೇಪರ್ ಓದ್ತಾರಲ್ಲ, ನ್ಯೂಸ್ ರೀಡಿಂಗ್ಸ್, ಅವರು ಇದೇ ಕ್ರಮವನ್ನು ಅನುಸರಿಸ್ತಾರೆ. ಆರಂಭದಲ್ಲಿ ಮುಖ್ಯಾಂಶಗಳು, ಏನೇನು ವಿಷಯ ಹೇಳಬೇಕು ಅಂತಿದ್ದಾರೋ ಅದರ ಮುಖ್ಯಾಂಶಗಳನ್ನ ಆರಂಭದಲ್ಲಿ ಹೇಳ್ತಾರೆ. ತದನಂತರ ಮುಖ್ಯಾಂಶಗಳಲ್ಲಿ ಹೇಳಿರ್ತಕ್ಕಂಥ ಒಂದೊಂದೇ ವಿಷಯವನ್ನ ವಿಸ್ತಾರವಾಗಿ ನ್ಯೂಸ್ ಹೇಳ್ತಾರೆ. ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು ವಿಸ್ತಾರ ಮುಖ್ಯಾಂಶಗಳು. ಇದೇ ಸರಿಯಾದ ಕ್ರಮ. ಒಂದು ಉಪನ್ಯಾಸ ಮಾಡುವಾಗಲೂ ಕೂಡ ಅಷ್ಟೇ, ಮಕ್ಕಳಿಗೆ ಪಾಠ ಮಾಡುವಾಗಲೂ ಕೂಡ ಅಷ್ಟೇ. ಯಾವುದೇ ವಿಷಯವನ್ನು ನಾವು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಆದ್ರೆ ಆ ಪ್ರತಿಪಾದನೆ ಮಾಡುವ ವಿಷಯವನ್ನ ಸಂಕ್ಷೇಪವಾಗಿ ಆರಂಭದಲ್ಲಿ ಹೇಳಬೇಕು. ಅದಕ್ಕೆ ಉಪಕ್ರಮ ಉಪಸಂಹಾರ ಅಂತ ಕರೀತಾರೆ. ಉಪಕ್ರಮ ಅಂದ್ರೆ ಆರಂಭದಲ್ಲಿ ಸಂಕ್ಷೇಪವಾಗಿ ವಿಷಯವನ್ನು ತಿಳಿಸೋದು ಉಪಕ್ರಮ. ಉಪಸಂಹಾರ ಅಂದ್ರೆ ಮುಗಿದ ಮೇಲೆ ಮತ್ತೊಮ್ಮೆ ಸಂಕ್ಷೇಪವಾಗಿ ವಿಷಯವನ್ನು ತಿಳಿಸೋದು. ಮಧ್ಯದಲ್ಲಿ ಅಭ್ಯಾಸ ಅಪೂರ್ವತ ಫಲಂ ಅರ್ಥವಾದ ಅಂದ್ರೆ ವಿಷಯದ ಪ್ರತಿಪಾದನೆ, ಯಾವ್ಯಾವ ವಿಧದಲ್ಲಿ ಮಾಡ್ತೇವೋ ಆಯಾ ರೂಪದಲ್ಲಿ ಪ್ರತಿಪಾದನೆ, ಅಂದ್ರೆ ವಿಸ್ತಾರವಾಗಿ ಅದನ್ನು ಚಿಂತನೆ. ಇದು ಪಾಠ ಮಾಡುವ ಪದ್ಧತಿ. ಭಗವದ್ಗೀತೆಯಲ್ಲಿಯೂ ಕೂಡ ಇದೇ ರೀತಿಯಾಗಿಯೇ ವಿಷಯ ಪ್ರತಿಪಾದನೆ ಆಗಿದೆ.
ಉಪನಿಷತ್ತುಗಳಲ್ಲಿಯೂ ಇದೇ ರೀತಿಯಾಗಿದೆ. ಇವನ್ ರಾಮಾಯಣಕ್ಕೆ ಹೋದ್ರೂ ಕೂಡ ಇದೇ ರೀತಿಯಾಗಿದೆ. ನೀವು ವಾಲ್ಮೀಕಿ ರಾಮಾಯಣದ ಆರಂಭದಲ್ಲಿ ಶತಶ್ಲೋಕಿ ರಾಮಾಯಣ ಅಂತ 100 ಶ್ಲೋಕಗಳಲ್ಲಿ ಇಡೀ ರಾಮಾಯಣದ ಕಥೆ ಬಂದ್ಬಿಡ್ತದೆ. ಆ 100 ಶ್ಲೋಕ ಕಂಠಸ್ಥ ಮಾಡ್ಕೊಂಡ್ರೆ ರಾಮಾಯಣದ ಕಥೆ ಗೊತ್ತಾಗ್ತದೆ. ಆಮೇಲೆ ಆ 100 ಶ್ಲೋಕದ ವಿಸ್ತಾರವೇ 24,000 ಶ್ಲೋಕಗಳ ವಾಲ್ಮೀಕಿ ರಾಮಾಯಣ. ಈ ರೀತಿ ಪ್ರಾಚೀನರು ಈ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು. ಈಗ ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಅನ್ನುವಂಥದ್ದು ಪೀಠಿಕೆ ಆಯಿತು, ಉಪೋದ್ಘಾತವಾಯಿತು. 2ನೇ ಅಧ್ಯಾಯದಿಂದ ವಿಷಯ ಪ್ರತಿಪಾದನೆಯ ಸಂಕ್ಷೇಪ ಸಾರ ಅನ್ನುವಂಥದ್ದು ಇದೆ. 18ನೇ ಅಧ್ಯಾಯದಲ್ಲಿ ಮತ್ತೆ ಪುನಃ ಸಾರವನ್ನು ಹೇಳಿ ಅಧ್ಯಾಯ ಸಮಾಪ್ತಿ ಆಗುತ್ತೆ. ಮಧ್ಯೆ ಬರತಕ್ಕಂತಹ ಅಧ್ಯಾಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ಏನೇನು ಹೇಳಿದ್ದಾನೋ ಅದರದ್ದೇ ವಿಸ್ತಾರ. ಅದಕ್ಕೆ ಸಾಂಖ್ಯಯೋಗ ಅಂತ ಹೆಸರಿಟ್ಟರೂ ಕೂಡ ಸಾಂಖ್ಯ ಅಂದ್ರೆ ಜ್ಞಾನ ಇಷ್ಟಕ್ಕೆ ಸೀಮಿತ ಆಗಿಲ್ಲ 2ನೇ ಅಧ್ಯಾಯಕ್ಕಷ್ಟೇ. 13ನೇ ಅಧ್ಯಾಯದಲ್ಲಿ ಬರ್ತದೆ, 14ರಲ್ಲಿ ಬರ್ತದೆ, 15ರಲ್ಲಿ ಬರ್ತದೆ, 4ನೇ ಅಧ್ಯಾಯದಲ್ಲಿ ಬರ್ತದೆ. ಜ್ಞಾನ ಅನ್ನೋದು ಅಲ್ಲಲ್ಲಿ ಪ್ರತಿಪಾದನೆ ಆಗಿದೆ. ಆದರೆ ಒಬ್ಬ ಸಾಧಕನಿಗೆ ಸಾಧನೆಯನ್ನ ಮಾಡುವುದಕ್ಕೆ, ಮೋಕ್ಷವನ್ನು ಪಡೆಯುವುದಕ್ಕೆ ಎಷ್ಟು ಬೇಕು 2ನೇ ಅಧ್ಯಾಯ ತಿಳ್ಕೊಂಡ್ರೆ ಆಯ್ತು. 2ನೇ ಅಧ್ಯಾಯದ ವೇದದ ಸಾರವೂ ಆಗಿದೆ, ನೆನಪಿರ್ಲಿ. ಆದ್ರಿಂದ ಇಡೀ ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳುವವರು ಯಾರಾದ್ರೂ ಇದ್ರೆ 2ನೇ ಅಧ್ಯಾಯ ಚೆನ್ನಾಗಿ ತಿಳ್ಕೊಂಡ್ಬಿಡಿ, ಭಗವದ್ಗೀತೆಯ ಸಾರ ಗೊತ್ತಾಯಿತು ಅಂತ ಹೇಳ್ಬೋದು. ಆರಂಭದಲ್ಲಿ 10 ಶ್ಲೋಕಗಳಲ್ಲಿ ಅರ್ಜುನ ಶಿಷ್ಯನಾಗ್ತಾನೆ. ಅರ್ಜುನ ಮತ್ತು ಕೃಷ್ಣನ ಪಾತ್ರ ಅದಲು ಬದಲು ಆಗ್ತದೆ. ರಥದ ಯಜಮಾನನಾಗಿದ್ದ ಅರ್ಜುನ 1ನೇ ಅಧ್ಯಾಯದಲ್ಲಿ, ರಥದ ಸಾರಥಿಯಾಗಿದ್ದ ಪಾರ್ಥ ಸಾರಥಿಯಾಗಿದ್ದ ಕೃಷ್ಣ. 2ನೇ ಅಧ್ಯಾಯದ 10 ಶ್ಲೋಕಗಳು ಮುಗಿಯುವಾಗ ಪಾತ್ರಗಳು ಅದಲು ಬದಲು ಆಗ್ತದೆ. ಅಂದ್ರೆ ಏನಾಗ್ತದೆ, ರಥದ ಯಜಮಾನನಾಗಿರತಕ್ಕಂತಹ ಪಾರ್ಥ ಶಿಷ್ಯನಾಗ್ತಾನೆ ಕೃಷ್ಣನಿಗೆ. ಪಾರ್ಥ ಸಾರಥಿಯಾದ ಕೃಷ್ಣ ಯೋಗೇಶ್ವರ ಕೃಷ್ಣನಾಗ್ತಾನೆ, ಗೀತಾಚಾರ್ಯನಾದ ಕೃಷ್ಣನಾಗ್ತಾನೆ. ಒಡೆಯ ಯಜಮಾನ ಸ್ಥಾನದಲ್ಲಿ ಗುರು ಶಿಷ್ಯ ಸ್ಥಾನ ಬರ್ತದೆ. ಅರ್ಜುನ ಹೇಳ್ತಾನೆ ನಾನಿನ್ ಶಿಷ್ಯ ಅಂತ, ಕೃಷ್ಣ ಗುರುವಾಗಿ ಅವನಿಗೆ ಉಪದೇಶವನ್ನು ಕೊಡ್ತಾನೆ. ಸಂಸಾರಿಯಾಗಿರುವಂತಹ ಅರ್ಜುನ, ರಾಗ ಶೋಕ ಮೋಹಗಳಿಂದ ತಪ್ತನಾದ ಅರ್ಜುನ ಸ್ವತಃ ತಾನೇ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸಿ ಸೋತು ಗುರುವನ್ನು ಉಪಸಮೀಪಿಸಿ ಗುರುವಿಗೆ ಶರಣಾಗಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾನೆ. ಇದು ತುಂಬಾ ಸರಿಯಾದಂತಹ ಮಾರ್ಗ. ಮೋಕ್ಷ ಸಾಧನೆಗೆ ಸ್ವತಂತ್ರವಾಗಿ ವಿಚಾರ ಮಾಡುವುದು ಸೂಕ್ತವಾದ ಕ್ರಮವಲ್ಲ. ಶಂಕರ ಭಗವತ್ಪಾದರು ಒಂದ್ ಕಡೆಗೆ ಸ್ಪಷ್ಟವಾಗಿ ಬರೆದಿದ್ದಾರೆ, ಸಕಲ ಶಾಸ್ತ್ರ ಪಾರಂಗತನಾದರೂ ಕೂಡ ಮೋಕ್ಷಕ್ಕಾಗಿ ಗುರುವನ್ನೇ ಆಶ್ರಯಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಮೋಕ್ಷ ಸಾಧನೆ ಅತ್ಯಂತ ಸೂಕ್ಷ್ಮವಾದಂತಹ ವಿಷಯವಾದದ್ರಿಂದ ತಾನೇ ಅದನ್ನು ಪರಿಹರಿಸಿಕೊಳ್ತೇನೆ ಅಂತ ಹೋಗ್ಬಾರ್ದು. ನೋಡಿ, ಈ ಷಡ್ದರ್ಶನಗಳು 6 ಫಿಲಾಸಫಿಗಳು ಅಂತ ನಾನು ನಿನಗೆ ಹೇಳಿದೆ. ಅಲ್ಲಿ ಕೆಲವು ಫಿಲಾಸಫಿಗಳು ಮಾಡಿರೋ ತಪ್ಪು ಇದನ್ನೇ. ತರ್ಕದಿಂದ ಲಾಜಿಕಲಿ ಯೋಚನೆ ಮಾಡಿ ತಾವೇ ಒಂದು ಸಿದ್ಧಾಂತ ಪ್ರತಿಪಾದನೆ ಮಾಡಿದ್ರು. ಅವೆಲ್ಲ ಬಿದ್ದು ಹೋದವು. ಇವತ್ತು ಉಳಿದಿರುವ ಸಿದ್ಧಾಂತ ಯಾವ್ದಪ್ಪ ಅಂದ್ರೆ ವೇದಾಂತ ಸಿದ್ಧಾಂತ ಮಾತ್ರ. ಅಂದ್ರೆ ಉಪನಿಷತ್ ಆಧಾರಿತ ಪರಂಪರೆಗೆ ಇಲ್ಲಿ ಅನುಭವಕ್ಕೆ ಕಂಡುಕೊಂಡಂತಹ ಏನು ಸಿದ್ಧಾಂತ ಇದೆ ಅದು ಮಾತ್ರ ಉಳಿದುಕೊಂಡಿದೆ. ಆದ್ದರಿಂದ ಮೋಕ್ಷ ಸಾಧನೆಯ ವಿಷಯದಲ್ಲಿ ತಾನೇ ಪರಿಹಾರ ಕಂಡುಕೊಳ್ಳುವುದರ ಬದಲು ಪರಂಪರೆಯಲ್ಲಿ ತಿಳಿದ ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲ ಒಬ್ಬ ಮಾರ್ಗದರ್ಶಕನಿಂದ, ಅವನಿಗೆ ಗುರು ಅಂತ ಹೇಳ್ತಾರೆ, ಅವನಿಗೆ ಶರಣಾಗುವುದು ಸರಿಯಾದ ಮಾರ್ಗ. ಆದ್ದರಿಂದ ಅರ್ಜುನ ಧರ್ಮ ಸಮೋಹ ಚೇತಾಹ, ಧರ್ಮದ ವಿಷಯದಲ್ಲಿ ಭ್ರಾಂತಿಯನ್ನು ಪಡೆದಾಗ, ತಾನೇ ಪರಿಹಾರೋಪಾಯವನ್ನು ಮಾಡಲಿಕ್ಕೆ ಆಗದೇ ಇದ್ದಾಗ ತನ್ನೆದುರಿಗಿರತಕ್ಕಂತಹ ಜಗದ್ಗುರುವಾದಂತಹ ಕೃಷ್ಣನಿಗೆ ಶರಣಾಗುತ್ತಾನೆ.
ಇದು ಬಹಳ ಪ್ರಮುಖವಾದಂತ ಒಂದು ಘಟ್ಟ. ಸಂಸಾರಿಯಾದ ಅರ್ಜುನ ಶಿಷ್ಯನಾಗಿ ಬದಲಾವಣೆ ಆಗತಕ್ಕಂಥದ್ದು. ಇನ್ನು ತದನಂತರ 11ನೇ ಶ್ಲೋಕದಿಂದ ಭಗವಂತ 28ನೇ ಶ್ಲೋಕದ ತನಕ 38ನೇ ಶ್ಲೋಕದ ತನಕ ಜ್ಞಾನ ಯೋಗವನ್ನು ಕೊಡ್ತಾನೆ. ಇದ್ಯಾಕೆ ಅಂದ್ರೆ ಅರ್ಜುನಿಗೆ ರಾಗ ಉಂಟಾಗಿತ್ತಲ್ಲ, ರಾಗದಿಂದ ಶೋಕ, ಶೋಕದಿಂದ ಮೋಹ. ರಾಗ ಯಾಕೆ ಉಂಟಾಗಿತ್ತು ಅರ್ಜುನಿಗೆ? ರಾಗ ಬಂದದ್ದು ಹೇಗೆ? ಸ್ವರೂಪಗತ ಮೋಹದಿಂದಾಗಿ ರಾಗ ಬಂದಿತ್ತು. ಅಟ್ಯಾಚ್ಮೆಂಟ್ ಮನುಷ್ಯನಿಗೆ ಯಾಕೆ ಬರ್ತದೆ ಅಂದ್ರೆ ಅವನಿಗೆ ತಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ ಅಟ್ಯಾಚ್ಮೆಂಟ್ ಬರ್ತದೆ. ಅಧ್ಯಾಸದಿಂದ, ಅವಿದ್ಯೆಯಿಂದ ಅಧ್ಯಾಸ ಉಂಟಾಗ್ತದೆ. ಮೊದಲು ಉಂಟಾಗುವುದು ಅಜ್ಞಾನ, ಅಜ್ಞಾನದಿಂದ ಅಧ್ಯಾಸ ಅಂತ ಶಾಸ್ತ್ರೀಯವಾಗಿ ಕರೆಯೋದು. ಇವರು ನನ್ನವರು, ಇದು ನಂದು ಅಂತಕ್ಕಂಥ ಭಾವ ಬರೋದಕ್ಕೆ ಕಾರಣ ಏನಂದ್ರೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋದು. ರಾಗ, ಶೋಕ, ಮೋಹ ಇದೆಲ್ಲದಕ್ಕಿಂತಲೂ ಪೂರ್ವದಲ್ಲಿರೋದು ಅಜ್ಞಾನ ಅಥವಾ ಅವಿದ್ಯೆ ಅಂತ ಹೇಳ್ತಾರೆ. ಯಾವುದರ ಅಜ್ಞಾನ? ಸ್ವರೂಪದ ಅಜ್ಞಾನ, ಆತ್ಮದ ಅಜ್ಞಾನ. ಫಿಸಿಕ್ಸ್ ಅಜ್ಞಾನ, ಕೆಮಿಸ್ಟ್ರಿ ಅಜ್ಞಾನ ಅಲ್ಲ. ತಾನ್ ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ ತನ್ನನ್ನು ಇನ್ಯಾರೋ ಆಗಿ ಭಾವಿಸಿಕೊಳ್ತಾನೆ. ಇದು ಮೊದಲನೆಯ ತಪ್ಪು ಆಗೋದು. ಇದು ಹಗ್ಗ ಅಂತ ಗೊತ್ತಿಲ್ಲದೆ ಇದ್ದಾಗ ಹಾವು ಅನ್ನೋ ಭ್ರಾಂತಿ ಬರ್ತದೆ, ಆವರಣ ಆಗ್ತದೆ, ಅದ್ರ ಮೇಲೆ ವಿಕ್ಷೇಪವಾಗ್ತದೆ. ಅದು ಮೋಟು ಮರ ಅಂತ ಗೊತ್ತಿಲ್ಲದೆ ಇದ್ದಾಗ ಕತ್ತಲೆ ಸಮಯದಲ್ಲಿ ದೆವ್ವವಾಗಿ, ಭೂತವಾಗಿ ಕಾಣಿಸುತ್ತೆ. ಯಾಕೆ? ಭೂತ ಕಾಣಿಸಿದ ಕಾರಣ ಏನು? ಅದು ಮೋಟು ಮರ ಅಂತ ಗೊತ್ತಿಲ್ಲದೆ ಇರೋದು. ಹಾಗೆ ತಾನು ಯಾರು ಅಂತ ಗೊತ್ತಿಲ್ಲದ್ರಿಂದ ನಾನು ಶರೀರ ಅಂತ ತಿಳ್ಕೊಂಡು ಶರೀರಕ್ಕೆ ಸಂಬಂಧಪಟ್ಟವ್ರು ನನ್ನವರು ಅಂತ ಸಹಜವಾಗಿ ಉಂಟಾಗಿಬಿಡುತ್ತದು. ಆದ್ರಿಂದ ಈ ಸಾಂಸಾರಿಕ ಸಮಸ್ಯೆಗಳಿಗೆ ಮೂಲಭೂತ ಪರಿಹಾರ ಯಾವುದು ಅಂದ್ರೆ ಸ್ವರೂಪ ಜ್ಞಾನ, ಆತ್ಮಸ್ವರೂಪ ಜ್ಞಾನ. ಆತ್ಮಸ್ವರೂಪ ಜ್ಞಾನ ಅಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಆತ್ಮ ಅಂದ್ರೆ ನಾನು ಅಂತ ಅರ್ಥ. ಆತ್ಮಸ್ವರೂಪ ಜ್ಞಾನ ಅಂದ್ರೆ ನನ್ನ ಸ್ವರೂಪ ಜ್ಞಾನ. ಈ ಸ್ವರೂಪ ಅಂತ ಯಾಕೆ ಬಳಸಿದ್ರಿ? ರೂಪ ಬೇರೆ, ಸ್ವರೂಪ ಬೇರೆ. ಈ ಶರೀರ ಅನ್ನೋದು ರೂಪ, ಮನಸ್ಸು ಒಂದು ರೂಪ, ಬುದ್ಧಿ ಒಂದು ರೂಪ. ಅದು ಎಲ್ಲದಕ್ಕೂ ಒಳಗಡೆ ಇರತಕ್ಕಂಥದ್ದು ಸ್ವರೂಪ. ಅದು ಯಾವುದು ಇಲ್ಲೇನೆ ನಾನು ಅಂತ ಹೇಳಲಿಕ್ಕೆ ಆಗೋದಿಲ್ವೋ ಆ ತಾನು, ಅದಕ್ಕೆ ಸ್ವರೂಪ ಅಂತ ಹೇಳ್ತಾರೆ, ಅಥವಾ ಆತ್ಮ ಅಂತನೂ ಕರೀತಾರೆ. ಆ ನಾನುವಿನ ಸ್ವರೂಪ, ಯಥಾರ್ಥ ಸ್ವರೂಪ ಗೊತ್ತಾಗ್ಬೇಕು. ಈಗ ನಮ್ಗೆ ಗೊತ್ತಿದೆ ನಾನು ಯಾರು ಅಂತ. ಯಾರಿಗಾದ್ರೂ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಗ್ತಾರೆ ಜನ. ಅಲ್ರಿ ನಿಮ್ ಪರಿಚಯ ಮಾಡ್ಕೊಡ್ರಿ ಅಂದ್ರೆ ಒಂದು ಅರ್ಧ ಗಂಟೆ ಪರಿಚಯ ಮಾಡ್ಕೊಡ್ತೇವೆ ನಾವು. ನಮ್ಮ ಕುಲ, ಗೋತ್ರ, ಜಾತಿ, ವರ್ಣ ಎಲ್ಲ ವಿಷಯದಲ್ಲೂ ವರ್ಣಿಸ್ತೇವೆ. ಬಯೋಡಾಟಾ ಅಂತ ಹೇಳ್ತಾರೆ ಅದಕ್ಕೆ. ಎಲ್ರಿಗೂ ಬಯೋಡಾಟಾ ಗೊತ್ತು. ಆದ್ರೆ ಶಾಸ್ತ್ರದ ಪ್ರಕಾರ ಅದು ಬೈಯುವ ಡಾಟಾ, ಯಥಾರ್ಥವಲ್ಲ. ಅದು ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಕೂಡ ಅವಿದ್ಯೆಯಿಂದ ಜನಿತವಾದಂಥದ್ದು. ಸ್ವರೂಪದ ಅಜ್ಞಾನದಿಂದ ಇದರ ಮೇಲೆ ನಮಗೆ ಅಭಿಮಾನ ಬಂದಿದೆ. ಅದಕ್ಕೆ ಆತ್ಮಾನಾತ್ಮ ಅಧ್ಯಾಸ ಅಂತ ಹೇಳ್ತಾರೆ, ಅನ್ಯೋನ್ಯ ಅಧ್ಯಾಸ. ಇದರಿಂದ ಸಂಸಾರ ಮುಂದೆ. ಆದ್ರಿಂದ ಅವಿದ್ಯೆಯೇ ಹೊರಟು ಹೋಗ್ಬಿಟ್ರೆ ಸಂಸಾರ ಹೊರಟು ಹೋಗ್ತದೆ. ಪುನಃ ನಾನು ನೆನಪಿಸ್ತೇನೆ, ಸಂಸಾರ ಅಂದ ತಕ್ಷಣ ಕುಟುಂಬ, ಹೆಂಡತಿ, ಮಕ್ಕಳು, ಬ್ಯಾಂಕ್ ಬ್ಯಾಲೆನ್ಸ್, ಆಸ್ತಿ ಪಾಸ್ತಿ ಈ ಅರ್ಥದಲ್ಲಿ ಅಲ್ಲ. ಸಂಸಾರ ಅಂದ್ರೆ ಕರ್ತೃತ್ವ ಭೋಕ್ತೃತ್ವ ಭಾವ ಸಂಸಾರ. ಇದೆಲ್ಲ ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಇಲ್ಲದಿದ್ರೆ ಶಾಸ್ತ್ರಾಧ್ಯಯನ ಮಾಡುವ ನೆಪದಲ್ಲಿ ನಾವು ಇನ್ನೇನೋ ಅರ್ಥ ಮಾಡಿಕೊಂಡು ಬಿಡ್ತೇವೆ. ಅಯ್ಯೋ ಶಾಸ್ತ್ರಾಧ್ಯಯನ ಮಾಡಿದ್ರೆ ಸಂಸಾರ ಹೊರಟೋಗುತ್ತೆ ಅಂತ. ಹಾಗಲ್ಲ. ಶಾಸ್ತ್ರದಲ್ಲಿ ಸಂಸಾರ ಅಂದ್ರೆ ಜೀವಾತ್ಮ ಭಾವ, ಚಿದಾಭಾಸ, ಅಹಂಕಾರ,
ಅವಿದ್ಯಾಜನಿತ ರಾಗ ಶೋಕ ಮೋಹ, ಇದಕ್ಕೆ ಸಂಸಾರ ಅಂತ ಕರೆಯೋದು. ಅಥವಾ ಸರಳವಾದ ಭಾಷೆಯಲ್ಲಿ ಹೇಳೋದ್ರೆ ದುಃಖಿಯಾದ ಜೀವ. ಬೆಳಗ್ಗಿನ ಸಂಜೆ ತನಕ ನಾನು ದುಃಖಿ, ನನಗೆ ಶಾಂತಿ ಬೇಕು, ನನಗೆ ಸುಖ ಬೇಕು ಅಂತ ಯಾವನು ಹೇಳ್ತಿದ್ದಾನೋ ಅವನೇ ಸಂಸಾರಿ. ಶಾಸ್ತ್ರೀಯ ಪರಿಭಾಷೆಯಲ್ಲಿ ಕರ್ತೃತ್ವ ಭೋಕ್ತೃತ್ವ ಭಾವ ಉಳ್ಳವನು ಸಂಸಾರಿ ಅಂತ ಹೇಳ್ತಾರೆ. ಆದ್ರಿಂದ ಈ ಸಂಸಾರ ಅಂತಕ್ಕಂತಹ ಏನಿದೆ ಸಮಸ್ಯೆ, ಅದಕ್ಕೆ ಮೂಲಭೂತ ಪರಿಹಾರ ಆತ್ಮಜ್ಞಾನ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಆರಂಭದಲ್ಲಿಯೇ ಆತ್ಮಜ್ಞಾನವನ್ನು ಬೋಧಿಸ್ತಾನೆ. ಆದ್ದರಿಂದ ಆತ್ಮನ ಬಗ್ಗೆ ಸರ್ವವ್ಯಾಪಕತ್ವ, ನಿಶ್ಚಲತ್ವ, ಆತ್ಮನ ಸ್ವಯಂ ಪ್ರಕಾಶಕತ್ವ, ಅನೇಕ ಗುಣಗಳು ಬೇರೆ ಬೇರೆ ಶ್ಲೋಕಗಳಲ್ಲಿ ವರ್ಣಿಸಿರುವುದನ್ನು ಕಾಣ್ತೇವೆ. ಬಹಳ ಸುಂದರವಾದಂತಹ ಒಂದು ವರ್ಣನೆ. ತದನಂತರ ಈ ಆತ್ಮಜ್ಞಾನವನ್ನು ಎಷ್ಟು ಬೋಧಿಸಿದ್ರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬುದ್ಧಿಗೆ ಸಾಧ್ಯವಾಗಲ್ಲ, ಎಲ್ಲ ಬುದ್ಧಿಗೂ ಆಗಲ್ಲ. ಅದಕ್ಕೆ ಕಾರಣ ಏನಂದ್ರೆ ಚಿತ್ತದಲ್ಲಿ ಕಲ್ಮಶಗಳಿರುವಂಥದ್ದು. ಚಿತ್ತ ಅಂದ್ರೆ ಕರ್ಣ. ಅಂತಃಕರಣದಲ್ಲಿ ದೋಷ ಇದ್ದಾಗ, ದೋಷ ಅಂದ್ರೆ ಏನು? ತಮೋಗುಣ ರಜೋಗುಣ. ಈ ತಮೋಗುಣ ರಜೋಗುಣ ಅಂತಕ್ಕಂಥ ದೋಷ ಇದ್ದಾಗ ಈ ಆತ್ಮಜ್ಞಾನವನ್ನು ಅರಗಿಸಿಕೊಳ್ಳಿಕ್ಕಾಗಲ್ಲ ನಮ್ಗೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಆತ್ಮವಿಚಾರವನ್ನು ಆಶ್ಚರ್ಯವಾಗಿ ನೋಡ್ತಾರೆ, ಅಯ್ಯೋ ಹಾಗಿದೆಯಾ ಅಂತ ನೋಡ್ತಾರಂತೆ. ಇದಕ್ಕೆ ಕಾರಣ ಏನಂದ್ರೆ ಬುದ್ಧಿಯಲ್ಲಿ ಮಲ ಮತ್ತು ವಿಕ್ಷೇಪ ದೋಷವಿದೆ. ಮಲ ವಿಕ್ಷೇಪ ಅಂದ್ರೆ ರಜೋಗುಣ ತಮೋಗುಣ. ರಜೋಗುಣ ತಮೋಗುಣ ಅಂದ್ರೇನು? ಆಲಸ್ಯ ಮತ್ತು ಮನಸ್ಸಿನ ಅಲಗಾಟ, ಚಂಚಲ. ತಮೋಗುಣ ಅಂತ ಹೇಳಿದ್ರೆ ಆಲಸ್ಯ, ನಿದ್ದೆ ಪ್ರಧಾನವಾದ ಬುದ್ಧಿ. ರಜೋಗುಣ ಅಂದ್ರೆ ಚಂಚಲವಾದ ಬುದ್ಧಿ. ಇಂತಹ ಬುದ್ಧಿಗೆ ಆತ್ಮಜ್ಞಾನ ಹಿಡಿಯು. ಅದಕ್ಕೆ ಶ್ರೀಕೃಷ್ಣ ಏನ್ ಮಾಡ್ತಾನೆ? ಆ ಬುದ್ಧಿಯನ್ನು ಸ್ವಚ್ಛಗೊಳಿಸುವುದಕ್ಕೆ, ಚಿತ್ತ ಶುದ್ಧಿಯನ್ನ ಮಾಡಿಕೊಳ್ಳುವುದಕ್ಕೆ ಉಪಾಯವನ್ನ ಕೊಡ್ತಾನೆ. 39ನೇ ಶ್ಲೋಕದಿಂದ 53ನೇ ಶ್ಲೋಕ ತನಕ. ಅದಕ್ಕೆ ಕರ್ಮ ಯೋಗ ಅಂತ ಹೇಳ್ತಾರೆ. ಚಿತ್ತಶುದ್ಧಿಗೆ ಉತ್ತಮವಾದ ಮಾರ್ಗ ಭಗವಂತ ಹೇಳೋದು ನಾವು ಮಾಡ್ತಾ ಇರೋ ಕರ್ಮವೇ. ಬೇರೆ ಇನ್ನೇನು ಮಾಡುವ ಅವಶ್ಯಕತೆ ಇಲ್ಲ. ನಾವು ಪ್ರತಿನಿತ್ಯ ಬೆಳಿಗ್ಗಿನ ಸಂಜೆ ತನಕ ಮಾಡತಕ್ಕಂಥ ಕರ್ಮದಲ್ಲಿ ದೃಷ್ಟಿ ಭೇದ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಚೇಂಜ್ ಆಫ್ ಆಟಿಟ್ಯೂಡ್, ಅದೇ ಕರ್ಮಯೋಗ. ಒಬ್ಬನು ಗಂಗಾ ನದಿಗೆ ಹೋಗ್ತಾನೆ ಸ್ನಾನ ಮಾಡಬೇಕು ಅಂತ. ಮತ್ತೊಬ್ಬ ಸೈಂಟಿಸ್ಟು ಬರ್ತಾನೆ ಸ್ನಾನ ಮಾಡಬೇಕು ಅಂತ. ಈ ಭಕ್ತ ಗಂಗಾ ನದಿ ಹೋದವನಿಗೆ ಗಂಗೆ ಅಂದ್ರೆ ವಿಷ್ಣು ಪಾದೋದ್ಭವದಿಂದ ಹುಟ್ಟಿದ ಪವಿತ್ರ ಜಲ, ಶಿವನ ಜಡೆಯಿಂದ ಬಿದ್ದಂತಹ ಪವಿತ್ರವಾದ ತೀರ್ಥ, ದೇವತೆಗಳೇ ಮಿಂದು ಪವಿತ್ರರಾಗತಕ್ಕಂತಹ ಇದು ತೀರ್ಥ ಕ್ಷೇತ್ರ. ಈ ರೀತಿ ಸದ್ಭಾವನೆ ಇಟ್ಟುಕೊಂಡು ಗಂಗೆಯಲ್ಲಿ ಹೋಗ್ತಾನೆ. ಒಂದು ಮುಳುಗ್ತಾನೆ. ಹೊರಗಡೆ ಬಂದ ತಕ್ಷಣ ಶರೀರವೂ ಶುದ್ಧಿ ಆಯ್ತು, ಮನಸ್ಸು ಒಂಥರ ನಿರ್ಮಲವಾಗ್ತದೆ. ಏನೋ ಶಾಂತಿ, ಏನೋ ಸಮಾಧಾನ. ಯಾಕೆ? ಪವಿತ್ರವಾದ ಗಂಗೆಯಲ್ಲಿ ನಾನು ಮಿಂದೆ ಅನ್ನೋ ಭಾವ. ಇನ್ನೊಬ್ಬ ಸೈಂಟಿಸ್ಟ್ ಅಂತ ಏನು ಹೋಗಿದ್ದಾನಲ್ಲ, ಅವನಿಗೆ ಯಾವ ಭಾವಗಳಿಲ್ಲ. ಅವನಿರಲು ಒಂದೇ ಭಾವ, H2O, 2 ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್, 1 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಸೇರಿ H2O, ನೀರು ಅಂದ್ರೆ H2O ಅಷ್ಟೇ. ಅವನು ಗಂಗೆಯಲ್ಲಿ ಮುಳುಗ್ತಾನೆ, ಹೊರಗಡೆ ಬರ್ತಾನೆ, ಮೈಯೆಲ್ಲ ಶುದ್ಧಿ ಆಯ್ತು, ಮೈಯೆಲ್ಲ ಕ್ಲೀನ್ ಆಯ್ತು ಅಂತ ಹೇಳ್ತಾನೆ ಅಷ್ಟೇ. ಮನಸ್ಸಿನ ಶುದ್ಧಿ ಅವನಿಗೆ ಸಿಕ್ಕೋಲ್ಲ. ಯಾಕೆ? ಭಾವದಲ್ಲಿ ವ್ಯತ್ಯಾಸ. ಮಾಡಿದ್ದ ಕರ್ಮ ಒಂದೇ, ಇಬ್ರು ಕೂಡ ಗಂಗೆಯಲ್ಲಿ ಸ್ನಾನ. ಒಬ್ಬನಿಗೆ ಶರೀರ ಶುದ್ಧಿಯೊಟ್ಟಿಗೆ ಮನಃಶುದ್ಧಿ ಆಯ್ತು, ಇನ್ನೊಬ್ಬನಿಗೆ ಕೇವಲ ಶರೀರ ಶುದ್ಧಿ ಆಯ್ತು. ಕಾರಣ ಏನು? ಚೇಂಜ್ ಆಫ್ ಆಟಿಟ್ಯೂಡ್. ಒಬ್ಬನು ದೈಹಿಕ ಕಸರತ್ತು ಮಾಡ್ತಾನೆ, ಮತ್ತೊಬ್ಬನು ಸೂರ್ಯ ನಮಸ್ಕಾರ ಮಾಡ್ತಾನೆ. ಇಬ್ಬರು ಉದ್ದೇಶ ಏನು? ಶಾರೀರಿಕ ಸ್ವಾಸ್ಥ್ಯ, ಶರೀರ ಆರೋಗ್ಯಯುತವಾಗಿರ್ಬೇಕು. ಒಬ್ಬನು ಡಂಬೆಲ್ ಎತ್ತೋದು, ಪುಷಪ್ಸ್ ತೆಗೆಯೋದು ಎಲ್ಲ ಮಾಡ್ತಾನೆ.
ಕಸರತ್ತುಗಳನ್ನು ಮಾಡ್ತಾನೆ, ಜಿಮ್ಮಿಗೆ ಹೋಗಿ ಮಾಡತಕ್ಕಂಥ. ಮತ್ತೊಬ್ಬನು ಸೂರ್ಯ ನಮಸ್ಕಾರ ಮಾಡ್ತಾನೆ, ಮಿತ್ರಾಯ ನಮಃ, ರವೇ ನಮಃ ಮುಂತಾದ ಒಂದೊಂದು 12 ನಾಮಗಳನ್ನು ಹೇಳ್ತಾ ಆ 12 ಆಸನಗಳನ್ನ ಮಾಡ್ತಾನೆ. ಇಬ್ಬರೂ ಮಾಡಿದ್ದು ವ್ಯಾಯಾಮ. ಒಬ್ಬನಿಗೆ ಶರೀರ ಸ್ವಾಸ್ಥ್ಯ ಮಾತ್ರ ಸಿಕ್ಕಿತ್ತು, ಸೂರ್ಯ ನಮಸ್ಕಾರ ಮಾಡಿದವನಿಗೆ ಶರೀರ ಸ್ವಾಸ್ಥ್ಯದೊಟ್ಟಿಗೆ ಸೂರ್ಯನಿಗೆ ನಮಸ್ಕಾರ ಮಾಡದ ಪುಣ್ಯ ಸಿಕ್ಕಿತು. ಅಂದ್ರೆ ಚಿತ್ತಶುದ್ಧಿ ಆಯ್ತು. ಮಾಡಿದ್ದು ಕರ್ಮ ಒಂದೇ, ಫಲದಲ್ಲಿ ವ್ಯತ್ಯಾಸ. ಯಾಕೆ? ನಾನು ವ್ಯಾಯಾಮ ಮಾಡ್ತಾ ಇಲ್ಲ, ಸೂರ್ಯನಿಗೆ ನಮಸ್ಕಾರ ಮಾಡ್ತಿದ್ದೇನೆ ಅಂದ್ಕೊಂಡ. ನೋಡಿ ಹೇಗಿದೆ, ಮಾಡುವ ಕರ್ಮ ಒಂದೇ, ಚೇಂಜ್ ಆಫ್ ಆಟಿಟ್ಯೂಡ್, ದೃಷ್ಟಿಕೋನ ಬದಲಾಯಿತು ಅಂದ್ರೆ ಫಲದಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗೆ ಶ್ರೀಕೃಷ್ಣ ಏನ್ ಹೇಳ್ತಾನೆ, ಮನಸ್ಸನ್ನು ಶುದ್ಧಿ ಮಾಡ್ಲಿಕ್ಕೆ ಹಿಮಾಲಯಕ್ಕೆ ಹೋಗೋದ್ ಬೇಡ, ಗುಹೆಗೆ ಹೋಗೋದ್ ಬೇಡ, ಇನ್ನೆಲ್ಲಿಗೋ ಹೋಗೋದ್ ಬೇಡ. ಮನೆಯ ತೊರೆದೋಡಲೇಂ, ವನಗುಹೆಯ ಸಾರಲೇಂ, ತನುವನುಗ್ರ ವ್ರತಗಳಿಂದ ದಂಡಿಸಲೇಂ, ಬಿನದಗಳ ನರಸಿ ನೀನೂರೂರ ಅಲೆದೊಡೆಂ, ಮನವ ತೊರೆದಿರಲಹುದೆ ಮಂಕುತಿಮ್ಮ. ಎಲ್ಲೋದ್ರೂ ಈ ಮನಸ್ಸೇ ಬರೋದು, ಗುಹೆಗೆ ಹೋಗ್ಲಿ ಆಶ್ರಮಕ್ಕೆ ಹೋಗ್ಲಿ. ಮನೆಯಲ್ಲಾದ್ರೂ ಸ್ವಲ್ಪ ಪ್ರಾಬ್ಲಮ್, ಆಶ್ರಮಕ್ಕೆ ಹೋದ್ರೆ ಆಶ್ರಮದಲ್ಲಿ ಜಾಸ್ತಿ ಪ್ರಾಬ್ಲಮ್. ಅದಕ್ಕೆ ಕೃಷ್ಣ ಹೇಳುವ ಉಪಾಯ ಏನು? ಎಲ್ಲಿಗೂ ಹೋಗ್ಬೇಡ. ಏನ್ ಮಾಡು? ನೀನಿರುವ ಜಾಗದಲ್ಲಿ, ನೀನಿರುವ ಅವಸ್ಥೆಯಲ್ಲಿ ನೀನು ಮಾಡುವ ಕರ್ಮಗಳಷ್ಟೇ ಮಾಡು. ಮಾಡುವಾಗ ದೃಷ್ಟಿ ಬದಲಾವಣೆ ಇಟ್ಕೊಂಡು ಮಾಡು. ಅದರಿಂದ ಮನಸ್ಸು ಶುದ್ಧವಾಗ್ತಾ 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 ಬರ್ತದೆ. ತಮೋಗುಣ ರಜೋಗುಣ ಕ್ಷೀಣವಾಗ್ತದೆ, ಸತ್ವ ಪ್ರಧಾನವಾದ ಅಂತಃಕರಣವಾಗ್ತದೆ. ಈ ಸತ್ವ ಪ್ರಧಾನವಾದ ಅಂತಃಕರಣ ಉಳ್ಳವರಿಗೆ ಬ್ರಾಹ್ಮಣ ಅಂತ ಕರೀತಾರೆ. ಇದು ಜಾತಿವಾಚಕ ಅಲ್ಲ, ಗುಣವಾಚಕ ಶಬ್ದ. ಬ್ರಾಹ್ಮಣ್ಯ ಅಂದ್ರೆ ಏನು? ಸತ್ವ ಪ್ರಧಾನವಾದ ಅಂತಃಕರಣ. ಈ ಸತ್ವ ಪ್ರಧಾನವಾದ ಅಂತಃಕರಣ ಉಳ್ಳವನಿಗೆ ಆತ್ಮಸ್ವರೂಪವನ್ನು ವಿವರಿಸಿದಾಗ ಸರಿಯಾಗಿ ಅರ್ಥವಾಗ್ತದೆ. ಅದಕ್ಕೆ ಶ್ರೀಕೃಷ್ಣ ಏನ್ ಮಾಡ್ತಾನೆ, 38 ಶ್ಲೋಕದ ತನಕ ಸಾಂಖ್ಯ ಯೋಗ ಹೇಳಿದ ಮೇಲೆ 39ರಿಂದ ಕರ್ಮಯೋಗ ಹೇಳ್ತಾನೆ. ಜ್ಞಾನ ಯೋಗದಿಂದ ಜ್ಞಾನ ಪ್ರಾಪ್ತಿ, ಕರ್ಮಯೋಗದಿಂದ ಜ್ಞಾನ ಯೋಗ್ಯತಾ ಪ್ರಾಪ್ತಿ. ಜ್ಞಾನ ಯೋಗಕ್ಕೆ ಹೋಗೋ ಒಂದು ಸಾಮರ್ಥ್ಯ ಕರ್ಮಯೋಗದಿಂದ ಬರ್ತದೆ. ಇನ್ನು ಇದಿಷ್ಟು ಮುಗಿದ ಮೇಲೆ ಕರ್ಮಯೋಗದಿಂದ ಜ್ಞಾನ ಯೋಗ ಆಯ್ತು, ಜ್ಞಾನ ಯೋಗದಿಂದ ಜ್ಞಾನ ಪ್ರಾಪ್ತಿ ಆಯ್ತು, ಜ್ಞಾನ ಪ್ರಾಪ್ತಿ ಆದ್ಮೇಲೆ ಮೋಕ್ಷ ಆಯ್ತು. ಆದ್ರೆ ಆ ಮುಕ್ತ ಪುರುಷ ಹೇಗಿರ್ತಾನೆ ಅಂತ, ಅದಕ್ಕೆ ನಮ್ಗೆ ಯಾಕೆ ಬೇಕು ಮುಕ್ತ ಪುರುಷ ಹೇಗಿರ್ತಾನೆ ಅಂತ? ನಮ್ಮ ಸಾಧನಾ ಪಥದಲ್ಲಿ ಸಿದ್ಧಸ್ಯ ಲಕ್ಷಣಾನಿ ಸಾಧಕಸ್ಯ ಸಾಧನಾನಿ ಅಂತ ಹೇಳ್ತಾರೆ. ಸಿದ್ಧನ ಲಕ್ಷಣಗಳನ್ನು ತಿಳಿದಿದ್ರೆ ಸಾಧಕನಿಗೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಆ ಮುಕ್ತ ಪುರುಷರು ಹೀಗಿರ್ತಾರೆ ಅಂತ ಗೊತ್ತಾದಾಗ ಆ ಕಡೆಗೆ ಹೋಗುವ ಮನಸ್ಸು ನಮ್ಗೆ ಉಂಟಾಗ್ತದೆ. ನಾನು ಸಾಧನೆ ಮಾಡಬೇಕು ಅನ್ನೋ ಪ್ರೋತ್ಸಾಹ ಉತ್ಸಾಹ ಬರ್ತದೆ. ನಾವು ಮಾಡತಕ್ಕಂಥ ಸಾಧನೆಯಲ್ಲಿ ದೋಷಲೋಪಗಳಿದ್ರೆ ತಿದ್ದುಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೆ ಭಗವಂತ ಏನ್ ಮಾಡ್ತಾನೆ, ಬಹಳ ಸುಂದರವಾದ ಭಾಗ ಇದು, 2ನೇ ಅಧ್ಯಾಯದ ಕೊನೆಯಲ್ಲಿ 54ರಿಂದ 72 ತನಕ ಸ್ಥಿತಪ್ರಜ್ಞನ ಲಕ್ಷಣ. ಮುಕ್ತಿಯನ್ನ ಪಡೆದ, ಜೀವನ್ನ ಮುಕ್ತ, ಬದುಕಿರುವಾಗಲೇ ಬಂಧನದಿಂದ ಬಿಡುಗಡೆಯಾದ ಅಂತ ಸ್ವತಂತ್ರ ವ್ಯಕ್ತಿ ಯಾವ ರೀತಿ ಇರ್ತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ವ್ಯವಹಾರ ಮಾಡ್ತಾನೆ, ಹೇಗೆ ಬದುಕನ್ನು ನಡೆಸ್ತಾನೆ? ಜ್ಞಾನೋತ್ತರ ಜೀವನ ಅಂತ ಹೇಳ್ತೇವೆ. ಜ್ಞಾನ ಪೂರ್ವ ಜೀವನ ನಮ್ಮ ಅನುಭವದಲ್ಲಿದೆ. ನಮ್ಗೆಲ್ರಿಗೂ ಗೊತ್ತು ನಮ್ಮ ಜೀವನದ ಕಥೆ ಏನು ಅಂತ. ಎಲ್ರ ಕಥೆನೂ ಒಂದೇ. ಜ್ಞಾನೋತ್ತರ ಜೀವನದಲ್ಲಿ ಒಬ್ಬ ಜ್ಞಾನಿ ಪರಿಸ್ಥಿತಿಗಳ ಒಂದು ಮಧ್ಯದಲ್ಲಿ ಯಾವ ರೀತಿ ಇರ್ತಾನೆ ಎಂಬ ಅರ್ಜುನನ ಪ್ರಶ್ನೆಗೆ ಭಗವಂತ ಕೊಟ್ಟಂತ ಬಹಳ ಸುಂದರವಾದ ಭಾಗ ಸ್ಥಿತಪ್ರಜ್ಞನ ಲಕ್ಷಣ. ಸ್ಥಿರ ಪ್ರಜ್ಞಾ ಅಂತನೂ ಹೇಳ್ತಾರೆ, ಸ್ಥಿತ ಪ್ರಜ್ಞಾ ಅಂತ ಹೇಳ್ತಾರೆ. ಪ್ರಜ್ಞೆ ಅಂದ್ರೆ ಬುದ್ಧಿ, ಶುದ್ಧವಾದ ಬುದ್ಧಿಗೆ ಪ್ರಜ್ಞೆ ಅಂತ ಹೇಳ್ತಾರೆ. ಆ ಶುದ್ಧವಾದ ಬುದ್ಧಿಯುಳ್ಳ ಪ್ರಜ್ಞೆ ಸ್ಥಿರವಾಗಿ ಒಂದೇ ತೆರನಾಗಿರತಕ್ಕಂತಹ ಒಂದು ಸ್ಥಿತಿ. ಅದು ಕೊನೆಯ ಭಾಗ. ಎಷ್ಟನ್ನ ಹೇಳಿದರೆ ಇಡೀ ಗೀತೆಯ ಉಪನ್ಯಾಸ ಮುಗಿಯಿತು. ನಂತರ ಇದು ಒಂದೊಂದೇ ವಿಷಯವನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ತಾರೆ. ಕರ್ಮಯೋಗದ ಬಗ್ಗೆನೇ 2-3 ಅಧ್ಯಾಯ ಬರ್ತದೆ, ಧ್ಯಾನ ಯೋಗದ ಬಗ್ಗೆ 1 ಅಧ್ಯಾಯ ಬರ್ತದೆ,
ಕರ್ಮಯೋಗಕ್ಕೆ ಅಂಗವಾಗಿರತಕ್ಕಂತಹ ಭಕ್ತಿ ಯೋಗ, ಭಕ್ತಿಯೋಗದ ವಿಸ್ತಾರ ವಿವರಣೆ, ತದನಂತರ ಜ್ಞಾನಯೋಗವನ್ನೇ ಮತ್ತೆ ಪುನಃ ವಿಸ್ತಾರ ಮಾಡತಕ್ಕಂಥದ್ದು. ಈ ರೀತಿ 2ನೇ ಅಧ್ಯಾಯದ ವಿಸ್ತಾರವೇ ಮುಂದಿನ ಅಧ್ಯಾಯಗಳಲ್ಲಿ ಕಾಣ್ತೇವೆ. ಈಗ ನಾವು ಶ್ಲೋಕಕ್ಕೆ ನೇರವಾಗಿ ಪ್ರವೇಶ ಮಾಡೋಣ. 2ನೇ ಅಧ್ಯಾಯದ ಹೆಸರು ಸಾಂಖ್ಯ ಯೋಗ. ಈ 2ನೇ ಅಧ್ಯಾಯದ ಆರಂಭದಲ್ಲಿ ಸಂಜಯನು ಮಾತನಾಡುವುದನ್ನು ಕಾಣ್ತೇವೆ. ಸಂಜಯ ಉವಾಚ, ಸಂಜಯ ಉವಾಚ ತಂತಥಾ ಕೃಪಯಾ ವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ಹಿಂದಿನ ಅಧ್ಯಾಯದಲ್ಲಿ ಏನಾಗಿತ್ತು ಕಥೆ? ಅರ್ಜುನ ತಾನು ಯುದ್ಧ ಮಾಡಲ್ಲ, ಕುಲಕ್ಷಯ ದೋಷ, ವರ್ಣಸಂಕರ, ಅಧರ್ಮ ಮುಂತಾದ ಕಾರಣಗಳನ್ನು ಕೊಟ್ಟು ರಥದ ಹಿಂಭಾಗದಲ್ಲಿ ವಿಸರ್ಜ್ಯ ಸಶರಂ ಚಾಪಂ, ಬಿಲ್ಲು ಬಾಣಗಳನ್ನ ಬದಿಗಿಟ್ಟು ತಲೆ ಮೇಲೆ ಕೈ ಕೊಟ್ಟು ಕುಳಿತಿದ್ದಾನೆ. ಈ ಘಟನೆಯನ್ನು ಹೇಳಿದ ಮೇಲೆ ಸಂಜಯ ಮುಂದೇನಾಯ್ತು ಅನ್ನೋದನ್ನು ವರ್ಣಿಸ್ತಿದ್ದಾನೆ. ಅರ್ಜುನ ತಲೆಗೆ ಕೈ ಹಚ್ಚಿ ಕುಳಿತಿದ್ದಾನೆ. ಮುಂದೇನಾಯ್ತು? ತಂತಥಾ ಕೃಪಯಾ ವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ. ಬಿಲ್ಲು ಬಾಣ ಬಿಟ್ಟಿದ್ದಷ್ಟೇ ಅಲ್ಲಂತೆ, ಅಶ್ರುಪೂರ್ಣ ಆಕುಲೇಕ್ಷಣಂ, ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತಂತೆ ಅರ್ಜುನಿಗೆ. ಯಾವ ಅರ್ಜುನನ ಹೆಸರು ಹೇಳಿದರೆ ಭಯವೇ ಓಡಿ ಹೋಗುತ್ತೋ ಅಂತಹ ಅರ್ಜುನನ ಕಣ್ಣಲ್ಲಿ ನೀರು ಎನ್ನುವುದನ್ನ ಕಲ್ಪಿಸುವುದು ಕಷ್ಟ. ನೆನಪಿರ್ಲಿ, ಅರ್ಜುನ ಹೆದರಿ ಯುದ್ಧರಂಗದಿಂದ ನಿವೃತ್ತಿ ಆಗ್ತಾ ಇಲ್ಲ. ಭಯ ಎನ್ನುವ ಹೆಸರು ಅರ್ಜುನಲ್ಲಿ ಇಲ್ಲ. ಬೃಹನ್ನಳೆಯಾಗಿದ್ದಾಗ ಉತ್ತರ ಕುಮಾರನಿಗೆ ಅರ್ಜುನನೇ ತನ್ನ ಹೆಸರನ್ನು ಹೇಳ್ತಾನೆ, ಇವನ ಹೆಸರನ್ನು ಹೇಳಿದ್ರೆ ಭಯ ಹೋಗ್ತದೆ ಅಂತ. ಮಹಾಪರಾಕ್ರಮಿ ಅವನು, ಸವ್ಯಸಾಚಿ ಅಂತ ಕರೀತಾರೆ ಅರ್ಜುನಿಗೆ. ಎಡಗೈಯಲ್ಲೂ ಶಸ್ತ್ರ ಪ್ರಯೋಗ ಮಾಡ್ತಿದ್ದಂತೆ, ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಎಡಗೈಯಲ್ಲೂ ಪ್ರಯೋಗ ಮಾಡಬಲ್ಲ ಸಾಮರ್ಥ್ಯ. ಒಂದೊಮ್ಮೆ ಅವನ ಬಲಗೈ ಕತ್ತರಿಸಿ ಹೋದ್ರೆ ಎಡಗೈಯಲ್ಲಿ ಅಸ್ತ್ರಶಸ್ತ್ರ ಪ್ರಯೋಗ ಸವ್ಯಸಾಚಿ ಅಂತ ಹೇಳ್ತಾರೆ. ಇನ್ನು ಶಬ್ದವೇಧಿ ವಿದ್ಯೆಯನ್ನು ಕಲ್ತವನು. ಶಬ್ದ ಬಂದ ಕಡೆಗೆ ಬಾಣವನ್ನ ಬಿಟ್ಟು ಆ ಗುರಿಯನ್ನು ಮುಟ್ಟಿಸುವವನು. ಅವನು ಇಂದ್ರನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದವನು, ದೇವತೆಗಳನ್ನು ಸೋಲಿಸಿದವನು, ನಿವಾತ ಕವಚರನ್ನ ಶಿಕ್ಷಿಸಿದವನು, ಸಾಕ್ಷಾತ್ ಈಶ್ವರನೊಟ್ಟಿಗೆ ಶಿವನೊಟ್ಟಿಗೆ ಯುದ್ಧ ಮಾಡಿ ಕಿರಾತಾರ್ಜುನೀಯ, ಅರ್ಜುನಿಗೂ ಕಿರಾತನ ವೇಷದಲ್ಲಿರ್ತಕ್ಕಂಥ ಶಿವನಿಗೂ ಯುದ್ಧವಾಗಿ ಅವನ ಅನುಗ್ರಹದಿಂದ ಪಾಶುಪತಾಸ್ತ್ರವನ್ನ ಪಡೆದವನು. ಎಂತಹ ಇಂದ್ರಿಯ ಜಯ ಆಗಿದ್ದ ಅಂದ್ರೆ, ಸ್ವರ್ಗಲೋಕಕ್ಕೆ ಇಂದ್ರನ ಹತ್ರ ಹೋದಾಗ ಊರ್ವಶಿಯನ್ನ ಕಳಿಸಿಕೊಡ್ತಾನೆ ಇಂದ್ರ, ಅರ್ಜುನಿಗೆ ಸಂತೋಷ ಪಡಿಸುವಂತ. ಅವನು ಅವಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೇಳ್ತಾನೆ, ನೀನು ತಾಯಿ ಸಮಾನಮ್ಮ, ನೀನು ಇಂದ್ರನ ಪತ್ನಿ, ಇಂದ್ರನಿಗೆ ನೃತ್ಯಗಾತಿಯಾಗಿದ್ದೀಯ, ತಾಯಿಗೆ ಸಮಾನ ಅಂತ ತಿರಸ್ಕರಿಸ್ತಾನೆ. ಅಷ್ಟರ ಮಟ್ಟಿಗೆ ಇಂದ್ರಿಯ ಜೈ. ಆಗ ಊರ್ವಶಿ ಶಾಪ ಕೊಡ್ತಾಳೆ, ಒಲಿದು ಬಂದ ಹೆಣ್ಣನ್ನ ತಿರಸ್ಕರಿಸಿದ್ರಿಂದ ಒಂದು ಪೂಂಸಕನಾಗು ನೀನು ಅಂತ. ಅದು ಅವನಿಗೆ ಬೃಹನ್ನಳೆಯಾಗಿ ಅಜ್ಞಾತವಾಸ ಕಾಲದಲ್ಲಿ ಸಹಾಯ ಆಗ್ತದೆ. ಆ ರೀತಿ ಮಹಾಶಕ್ತಿಶಾಲಿಯಾಗಿರತಕ್ಕಂತಹ ಅರ್ಜುನ ಇವತ್ತು ಕಣ್ಣೀರಿಟ್ಟು ನೋಡ್ತಾ ಇದ್ದಾನೆ ಭಗವಂತನ ಕಡೆಗೆ. ಅಂದ್ರೆ ಯುದ್ಧ ಭೀತಿಯಿಂದ ನಿವೃತ್ತಿಯಾದದ್ದಲ್ಲ, ಧರ್ಮ ಸಮ್ಮೂಢ ಚೇತನಾಗಿಬಿಟ್ಟಿದ್ದಾನೆ. ತಾನೇನು ಮಾಡಬೇಕು ಅಂತ ದಿಕ್ಕು ತೋಚದಾಗಿಬಿಟ್ಟಿದ್ದಾನೆ. ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಅಳ್ತಾ ಇದ್ದಾನೆ ಅರ್ಜುನ, ದುಃಖ ತಪ್ತನಾಗಿ ಬಿಟ್ಟಿದ್ದಾನೆ. ಅವನನ್ನು ನೋಡಿ ಭಗವಂತ ಈ ವಾಕ್ಯವನ್ನ ಹೇಳಿದ. ಭಗವಂತನ ಇಲ್ಲಿ ಹೆಸರೇನು? ಮಧುಸೂದನ. ಮಧು ಎನ್ನುವ ರಾಕ್ಷಸನನ್ನು ಕೊಂದವನು, ಆದ್ದರಿಂದ ಮಧುಸೂದನ. ಮಧುಸೂದನ ಏನು ಹೇಳ್ತಾನೆ, ಭಗವಂತ ಏನು ಹೇಳ್ತಾನೆ ಅಂತ ಮುಂದೆ ನೋಡೋಣ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ
ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಈಗ ಭಗವಂತ ಮಾತನಾಡಿದ್ದಾನೆ. ಮೊದಲನೇ ಅಧ್ಯಾಯದಲ್ಲೂ ಭಗವಂತ ಮಾತನಾಡದಿದೆ, ನೋಡು ಈ ಕುರು ವಂಶೀಯರನ್ನ ಎಂಬುದಾಗಿ ಪರೋಕ್ಷವಾಗಿ ಸಂಜಯನ ಮೂಲಕ ಅವನು ಹೇಳಿದ ವಾಕ್ಯವನ್ನು ಕೇಳಿದ್ದೇವೆ. ಇಲ್ಲಿ ಪ್ರತ್ಯಕ್ಷವಾಗಿ ಭಗವಾನುವಾಚ ಎನ್ನುವಂತಹ ವಾಕ್ಯದಿಂದ ಭಗವಂತ ಹೇಳಿದ ಮಾತುಗಳು ನಮಗೆ ಇಲ್ಲಿ ಗೊತ್ತಾಗ್ತದೆ. ನೋಡಿ, ಈ 2 ಶ್ಲೋಕಗಳು ಭಗವಂತ ಕೊಟ್ಟ ಉಪದೇಶವಲ್ಲ, ಭಗವಂತ ಅರ್ಜುನಿಗೆ ಕೊಟ್ಟು ಪ್ರೇರಣಾ ವಾಕ್ಯಗಳು, ಸ್ಫೂರ್ತಿಯ ವಾಕ್ಯಗಳು, ಇನ್ಸ್ಪಿರೇಷನ್ ಅಂತ ನಾವು ಮೋಟಿವೇಶನ್ ಅಂತ ನಾವೇನು ಹೇಳ್ತೇವೆ, ಆ ರೀತಿ ಮೋಟಿವೇಶನ್ ಮಾಡತಕ್ಕಂಥ ವಾಕ್ಯಗಳು. ಅದೊಂದು ಪ್ರಯೋಗ ಮಾಡಿ ನೋಡಿದ ಭಗವಂತ. ಅವನ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡತಕ್ಕಂತಹ ವಾಕ್ಯಗಳಿಂದ ಅವನನ್ನ ಬಡಿದೆಬ್ಬಿಸಿ ಯುದ್ಧಕ್ಕೆ ನಿಯುಕ್ತರನ್ನಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಅವನಿಗಾದ ರೋಗ ಅತ್ಯಂತ ಆಳವಾದದ್ದು. ಸಣ್ಣ ಪುಟ್ಟ ಪ್ರೇರಣಾ ವಾಕ್ಯಗಳಿಂದ ಎಚ್ಚೆತ್ತುಕೊಳ್ಳುವಷ್ಟರ ಸ್ಥಿತಿಯಲ್ಲಿ ಇರಲಿಲ್ಲ ಅರ್ಜುನ. ಆದ್ರೆ ಭಗವಂತ ಕೊಟ್ಟಂತಹ ಮಾತು ಏನಿದೆ, ಬಹಳ ಅದ್ಭುತವಾದ ಮಾತುಗಳಿವು. ಈ 2 ಶ್ಲೋಕಗಳಲ್ಲಿ ಅರ್ಜುನನ್ನ ಬಡಿದೆಬ್ಬಿಸ್ತಾನೆ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ನಿನಗೆ ಕಶ್ಮಲ ಬಂದಿದೆ, ಮನೋದೋಷ ಬಂದಿದೆ, ಮನದ ಕಾಲುಷ್ಯ ಬಂದಿದೆ. ಅದು ವಿಷಮವಾದ ಸ್ಥಿತಿಯಲ್ಲಿ. ವಿಷಮ ಸ್ಥಿತಿ ಅಂದ್ರೇನು? ಶಂಖ ಊದಿಯಾಗಿದೆ, ಶಸ್ತ್ರಪಾತವಾಗಬೇಕು. ಅಂತಹ ಸ್ಥಿತಿಯಲ್ಲಿ ನಿನ್ನ ಮನೋರೋಗ ಉಂಟಾಗಿದೆ. ನಿನಗೆ ಹೇಗ್ ಬಂತಯ್ಯ ನಿನಗೆ? ಯಾಕಂದ್ರೆ ಯುದ್ಧದ ಅನಿವಾರ್ಯತೆ ಆಕಸ್ಮಿಕವಲ್ಲ, ಅಥವಾ ಯುದ್ಧದ ಪರಿಸ್ಥಿತಿ ಆಕಸ್ಮಿಕವಲ್ಲ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಲ್ಲಿಯೂ ಸಾಕಷ್ಟು ಸಮಾಲೋಚನೆ ಮಾಡಿ, ಪರಸ್ಪರ ಚರ್ಚೆಯನ್ನ ಮಾಡಿ, ಯುದ್ಧ ಬೇಕೇ ಬೇಡವೇ ಸಂಧಾನಾದಿಗಳಿಗೆ ಯತ್ನಾದಿಗಳನ್ನ ಮಾಡಿ, ಎಲ್ಲವೂ ಮುರಿದು ಬಿದ್ದಾಗ, ಯುದ್ಧವಿಲ್ಲದೆ ಬೇರೆ ಪರಿಹಾರವೇ ಇಲ್ಲ ಅಂತ ನಿಶ್ಚಯವಾದಾಗ ಬಂದೊದಗಿದಂತಹ ಸ್ಥಿತಿ. ಧರ್ಮರಾಜನ ಸಭೆಯಲ್ಲಿ ಸಂಜಯನ ವಾಕ್ಯವನ್ನ ದೂತನಾಗಿ ಬಂದಾಗ ಅಲ್ಲೊಂದು ಚರ್ಚೆ ಆಗ್ತದೆ. ಯುದ್ಧ ಬೇಡ ನಿಮಗೆ, ಕಾಡಿನಲ್ಲಿ ಭಿಕ್ಷೆ ಬೇಡ್ಕೊಂಡಿರಿ ಅಂತ ಧೃತರಾಷ್ಟ್ರ ಹೇಳಿದ ವಾಕ್ಯವನ್ನು ಕೇಳಿ ಧರ್ಮರಾಜ, ಆಯ್ತು ಹಾಗೇ ಮಾಡ್ತೇವೆ, ನಾವು ಯಾಕೆ ಯುದ್ಧ ಮಾಡಿ ನಾಶ ಮಾಡಬೇಕು ಕುಲಕ್ಷಯಗಳನ್ನ, ಅದರಿಂದ ನಮ್ಗೆ ಯುದ್ಧ ಬೇಡ ಅಂತ ಅವನು ಒಪ್ಕೊಂಡು, ಅರ್ಜುನ ಅಂತೂ ಅಣ್ಣನ ಮಾತಿಗೆ ಓಗೊಡುವವನು. ಭೀಮನಿಗೆ ಒಳಗಡೆಯೇ ಒದ್ದಾಟ ಆಗಿತ್ತು. ಅವನಿಗೆ ಧರ್ಮದ ಮರ್ಯಾದೆಯನ್ನು ಹೇಳಿಬಿಟ್ಟು ಅವನನ್ನ ದಬ್ಬಿಡಲಾಗಿತ್ತು. ಭೀಮನ ಸ್ವೀಕಾರ ಮಾಡಿರ್ಲಿಲ್ಲ. ಆದ್ರೆ ಅಣ್ಣನ ಮಾತಿಗೆ ತಾನು ವಿರುದ್ಧ ಆಡಬಾರದು ಅನ್ನೋ ಕಾರಣಕ್ಕೆ ಇವರೆಲ್ಲರೂ ಒಪ್ಪುಕೊಂಡ ಮೇಲೆ ನಾನೇನು ಹೇಳುವಂತಿದೆ ಅಂತ ಕೃಷ್ಣನೂ ಸುಮ್ಮನಾಗ್ತಾನೆ. ಕೊನೆಗೆ ಒಳಗಡೆಗೆ ಹೋದಾಗ ದ್ರೌಪದಿ ತನ್ನ ಮುಡಿಯನ್ನ ಬಿಚ್ಚಿ ತೋರಿಸ್ತಾಳೆ. ಕೃಷ್ಣ, ಇದನ್ನ ಕಟ್ಟಬೇಕಲ್ವೇ ನೀನಲ್ವೇ? ಆ ಕೌರವರ ಕಡೆಯಿಂದ ಕೌರವರ ದುಶ್ಯಾಸನನ್ನ ಕೊಂದು ಭೀಮನ ಕೈಯಿಂದ ಕಟ್ಟಿಸಿಕೊಳ್ಳಬೇಕಲ್ವೇ ನಾನು? ಹಾಗಿರುವಾಗ ಒಂದೊಮ್ಮೆ ಈ ಪಾಂಡವರ ಯುದ್ಧ ಮಾಡದಿದ್ದರೆ ನನ್ನ 5 ಜನ ಮಕ್ಕಳು, ನನ್ನಪ್ಪ ದೃಪದ, ನನ್ನ ಅಣ್ಣ ದೃಷ್ಟದ್ಯುಮ್ನ ಹಾಗೂ ಅಭಿಮನ್ಯು, ಇಷ್ಟು ಜನರನ್ನ ಸೇರಿಸಿಕೊಂಡು ನಾನು ಯುದ್ಧ ಮಾಡ್ತೇನೆ ಅಂತ ಹೇಳ್ತಾಳೆ. ಅದು ಕ್ಷತ್ರಿಯ ವಂಶದ ಮಹಿಳೆಯ ಆ ಒಂದು ಮಾತು ನೋಡಿ. ಕೃಷ್ಣ ಹೇಳ್ತಾನೆ ಯುದ್ಧ ಅನಿವಾರ್ಯ, ಮಾಡಲೇಬೇಕು ಅಂತ. ಮತ್ತೆ ಹೊರಗಡೆ ಬಂದು ಚರ್ಚೆ ಆಗ್ತದೆ. ಯುದ್ಧದ ಅನಿವಾರ್ಯತೆಯನ್ನು ಧರ್ಮರಾಜ ಮನಗಾಣ್ತಾನೆ. ಎಲ್ಲರೂ ಯುದ್ಧದ ಒಪ್ಪಿಗೆಯನ್ನು ಸೂಚಿಸಿ ಇಷ್ಟೆಲ್ಲ ಯುದ್ಧದ ತಯಾರಿಯನ್ನು ಮಾಡಿ ಸಹಾಯಕ ಸೇನೆಯನ್ನೆಲ್ಲ ಸೇರಿಸಿಕೊಂಡು ಯುದ್ಧರಂಗಕ್ಕೆ ಬಂದಿದ್ದಾನೆ. ಇನ್ನೇನು ಯುದ್ಧವಾಗಬೇಕು, ಆವಾಗ ಬಂದಿದೆ ಅವನಿಗೆ ಈ ಸಮಸ್ಯೆ. ಅದಕ್ಕೆ ಕೃಷ್ಣ ಹೇಳ್ತಕ್ಕಂಥದ್ದು ವಿಷಮೇ ಸಮುಪಸ್ಥಿತ, ವಿಷಮವಾದ ಸ್ಥಿತಿ ಇದು. ಎಲ್ಲಿಂದ ಬಂತು ನಿನಗೆ ಈ ಕಶ್ಮಲ, ಈ ಮನೋದೋಷ? ಅದಕ್ಕೆ 3 ಶಬ್ದವನ್ನು ಬಳಸ್ತಾನೆ. ಮನೋದೋಷ ಯಾವ ರೀತಿಯಾದದ್ದು ನಿಂದು, ಇದ್ರ ಪರಿಣಾಮ ಏನನ್ನೋದಕ್ಕೆ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಈ ನಿನ್ನ ಮನೋದೋಷ ಇದೆಯಲ್ಲಪ್ಪ ಅರ್ಜುನ, ಯುದ್ಧ ಮಾಡಲ್ಲ ನಾನು ಅಂತ ದುಃಖತಪ್ತನಾಗಿ ಕೂತಿದ್ಯಲ್ಲ, ಇದು ಮೊದಲನೇದಾಗಿ ಅನಾರ್ಯಜುಷ್ಟಂ, ಇದು ಆರ್ಯರಿಂದ ಪೂಜನೀಯವಲ್ಲ.
ಎರಡನೇದು ಅಸ್ವರ್ಗ್ಯಂ, ನಿನಗೆ ಸದ್ಗತಿಯನ್ನು ಕೊಡುವುದಿಲ್ಲ. ಮೂರನೇದು ಅಕೀರ್ತಿಕರಂ, ನಿನಗೆ ಕೀರ್ತಿಯನ್ನ ನಾಶ ಮಾಡುತ್ತೆ. ಇಷ್ಟು ದಿನಗಳ ಕಾಲ ಅರ್ಜುನ ಅಂದ್ರೆ ಗಂಡು ಅಂತ ಯಾರು ಕರಿತಾ ಇದ್ರೋ ಅವರನ್ನ ಪುಕ್ಕ ಅಂತ ಕರೀತಾರೆ. ನಿನಗೆ ಯುದ್ಧರಂಗದಿಂದ ಓಡಿ ಹೋದ ಹೇಡಿ ಅಂತ ಕರೀತಾರೆ. ಕಲ್ಪನೆ ಮಾಡ್ಕೋ ಅದನ್ನ. ಮುಂದಿನ ತಲೆಮಾರಿನ ಜನ ಅರ್ಜುನ ಒಬ್ಬ ಹೇಡಿ ಅಂತ ಕರೆಯುವುದನ್ನ ಸ್ವಲ್ಪ ಕಲ್ಪನೆ ಮಾಡ್ಕೊ, ನಿನಗೇನನ್ಸಂತ ಹೇಳು. ಅಕೀರ್ತಿ ಬರ್ತದೆ ನಿನಗೆ. ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದ ತಿರಿಚ್ಯತೆ ಅಂತ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ. ಅಕೀರ್ತಿ ಅನ್ನೋದು ಮರಣಕ್ಕಿಂತಲೂ ಭಯಾನಕವಾದದ್ದು ಅಂತ. ಇನ್ನು ಅನಾರ್ಯ ಜುಷ್ಟಂ ಅಂದ್ರೆ ಏನು? ಆರ್ಯರಿಂದ ಗೌರವಿಸ್ತಕ್ಕಂಥದ್ದಲ್ಲ ನೀನು ಮಾಡ್ತೋ ಕೆಲಸ ಅಂತ. ಈ ಆರ್ಯ ಅನ್ನೋ ಶಬ್ದ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವಿಚಿತ್ರವಾದ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ. ಇಂಗ್ಲಿಷ್ ಬಂದೇ ಆರಂಭವಾದದ್ದು. ನಮ್ಮವರು ಒಂದಿಷ್ಟು ಪೋಷಿಸಿದ್ರು ಅದಕ್ಕೆ. ಆರ್ಯರು ಅಂದ್ರೆ ಹೊರಗಡೆಯಿಂದ ಬಂದವರು, ಮೂಲಭೂತವಾಸಿಗಳು, ಮೂಲ ನಿವಾಸಿಗಳು ಅಂತ ಬೇರೆ ಇದ್ದಾರೆ ನಮ್ಮ ದೇಶದಲ್ಲಿ, ಆರ್ಯರು ಅಂತ ಬೇರೆ ಇದ್ದಾರೆ ಅಂತ ನಮ್ಮ ಮನಸ್ಸಲ್ಲಿ ತುರುಕಿ, ಈ ಆರ್ಯರು ಅಂದ್ರೆ ಒಂದು ಪಂಗಡ, ದ್ರಾವಿಡರು ಅಂದ್ರೆ ಒಂದು ಪಂಗಡ, ಮೂಲ ನಿವಾಸಿಗಳು ಒಂದು ಪಂಗಡ, ಈ ರೀತಿ ಎಲ್ಲ ಭಾವನೆಗಳು ಮಾಡಿ ಒಡೆದು ಹಾಕಿದ್ದಾರೆ. ಆರ್ಯ ಅನ್ನೋ ಶಬ್ದಕ್ಕೆ ತುಂಬಾ ಪ್ರಾಚೀನವಾದ ಶಬ್ದ, ವೇದಗಳಲ್ಲೇ ಕಾಣಿಸಿಕೊಳ್ತಕ್ಕಂಥ ಶಬ್ದ ಅದು. ಆರ್ಯ ಅಂದ್ರೆ ಸುಸಂಸ್ಕೃತ ಅಂತ. ನೋಡಿ, 3 ರೀತಿಯ ಜನರು ಇರ್ತಾರೆ: ಪ್ರಾಕೃತ ಪುರುಷ, ವಿಕೃತ ಪುರುಷ, ಸಂಸ್ಕೃತ ಪುರುಷ ಅಂತ. ವಿಕೃತ ಪುರುಷ ಅಂದ್ರೇನು? ಮನಸ್ಸಿನ ವಿಕಾರಗಳಲ್ಲೇ ಬದುಕ್ತಾ ಇರುವವನು. ಇನ್ನೊಬ್ಬರಿಗೆ ದುಃಖ ಕೊಡೋದು, ಇನ್ನೊಬ್ಬರಿಗೆ ಹಿಂಸೆ ಕೊಡೋದು, ಅದರಲ್ಲೇ ಜೀವನ ಮಾಡಿಸಿದ್ರೆ ಅವನಿಗೆ ವಿಕೃತ ಪುರುಷ ಅಂತ ಹೇಳ್ತಾರೆ. ಪ್ರಾಕೃತ ಪುರುಷ ಅಂದ್ರೇನು? ತಾನಾಯ್ತು, ತನ್ನ ಜೀವನ ಆಯ್ತು, ಹಾಗೆ ಮಾಡ್ಕೊಂಡಿರುವವನಿಗೆ ಪ್ರಾಕೃತ ಪುರುಷ. ಸಂಸ್ಕೃತ ಪುರುಷ ಅಂದ್ರೇನು? ತನ್ನ ಉದ್ಧಾರವನ್ನು ಮಾಡಿಕೊಳ್ಳುತ್ತಾ 4 ಜನರಿಗೆ ಉದ್ಧಾರ ಮಾಡುವುದಕ್ಕೆ ಸಹಾಯ ಮಾಡುತ್ತವನಿಗೆ ಸಂಸ್ಕೃತ ಪುರುಷ ಅಂತ ಹೇಳ್ತಾರೆ. ಆ ಸಂಸ್ಕೃತ ಪುರುಷನಿಗೆ ಆರ್ಯ ಅಂತ ಕರೆದಿದ್ದಾರೆ. ಸುಸಂಸ್ಕೃತ ಅಂತ ಅರ್ಥ. ಆರ್ಯ ಅಂದ್ರೆ ಸುಸಂಸ್ಕೃತ. ಯಾರು ವೇದ ಅಂದ್ರೆ ಶ್ರುತಿ ಸ್ಮೃತಿಗಳಲ್ಲಿ ಬೋಧಿಸ್ತಕ್ಕಂತಹ ಜೀವನ ಶೈಲಿಯಲ್ಲಿ ನಿಷ್ಠರಾಗಿದ್ದಾರೋ, ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಬದುಕ್ತಾ ಇದ್ದಾರೋ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಸತ್ಯಂ ವದ, ಧರ್ಮಂಚರ, ಈ ಮುಂತಾದ ವಾಕ್ಯಗಳಲ್ಲಿ ಶ್ರದ್ಧೆ ಇಟ್ಟು ಅದೇ ಪ್ರಕಾರವನ್ನೇ ಆಗಿ ಜೀವನ ನಡೆಸ್ತಾ ಇದ್ದಾರೋ ಅಂತಹ ಸುಸಂಸ್ಕೃತ ವ್ಯಕ್ತಿಗೆ ಹೆಸರು ಆರ್ಯ. ಅನಾರ್ಯ ಅಂದ್ರೆ ಏನು? ವೇದ ಶ್ರುತಿ ಸ್ಮೃತಿಗಳಲ್ಲಿ ಉಪದಿಷ್ಟವಾದ ಜೀವನವನ್ನು ಬದಿಗಿಟ್ಟು ಮನಸ್ಸೋ ಇಚ್ಛೆ, ಸ್ವೇಚ್ಛೆಯ ಬದುಕು ಅಂತ ಹೇಳ್ತಾರೆ. ಆ ಸ್ವೇಚ್ಛಾಚಾರದ ಜೀವನವನ್ನು ನಡೆಸ್ತಾ ಇದ್ದವರಿಗೆ ಅನಾರ್ಯ ಅಂತ ಕರೀತಾರೆ. ಆದ್ದರಿಂದ ಇದು ಆರ್ಯ, ದ್ರಾವಿಡ ಮುಂತಾದ ಶಬ್ದಗಳಿಗೆ ಸಂಬಂಧಪಟ್ಟಂತ ಇತ್ತೀಚಿನ ಚಿಂತನೆಗೆ ಸಂಬಂಧಪಟ್ಟಂತಹ ಶಬ್ದಗಳಿಗೆ ನಾವು ಹೋಗಬಾರದು. ಇಲ್ಲಿ ಆರ್ಯ ಸುಸಂಸ್ಕೃತ ವ್ಯಕ್ತಿ, ಯಾರು ತನ್ನ ಜೀವನದಲ್ಲಿ ಆ ಶಾಸ್ತ್ರಗಳ ಆಧಾರಿತವಾದ ಒಂದು ಆದರ್ಶ ಜೀವನವನ್ನು ನಡೆಸಿದಾರೋ ಅಂತಹ ಅನಾರ್ಯರು, ಅಂತಹ ಆರ್ಯರು ಇದನ್ನು ಗೌರವಿಸುವುದಿಲ್ಲ. ಅನಾರ್ಯರು, ಅಸಂಸ್ಕೃತ ವ್ಯಕ್ತಿಗಳು ಮಾಡತಕ್ಕಂಥ ಕೆಲಸ ಇದು. ಆದ್ದರಿಂದ ಜ್ಞಾನಿಗಳು, ಮಹಾ ಹಿರಿಯರು, ಅನುಭವಿಗಳು ಈ ರೀತಿ ಮಾರ್ಗ ನಡೆದಿಲ್ಲ ಎಂಬುದಾಗಿ ಹೇಳ್ತಾರೆ. ಇದರ ಅರ್ಥ ಇಷ್ಟೇ: ಹಿಂದಿನ ಹಿರಿಯರು ಈ ರೀತಿ ನಡೆದುಕೊಂಡಿಲ್ಲ. ನಿನಗೆ ಭರತ ಏನು ಹೇಳಿದೆಯೋ ಆ ಭರತ ವಂಶದ ಹಿರಿಯರು ಹೇಗೆ ನಡೆದಿದ್ದಾರೆ ಎಂಬುದಾಗಿ ನೋಡು. ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಯಾರಾದ್ರೂ ಯುದ್ಧರಂಗದಿಂದ ಓಡಿ ಹೋಗಿದ್ದಾರಾ? ಸಸ್ಯಮಿವ ಮರ್ತ್ಯಃ ಪಚ್ಯತೆ ಸಸ್ಯಮಿವ ಆಜಾಯತೆ ಪುನಃ. ಕಠೋಪನಿಷತ್ತಲ್ಲಿ ನಚಿಕೇತ ತನ್ನ ತಂದೆಗೆ ಹೇಳ್ತಾನೆ ಈ ಮಾತನ್ನ. ದಾನ ಮಾಡುವಾಗ ವ್ಯರ್ಥವಾದ ಗೋವುಗಳನ್ನ ದಾನ ಮಾಡುವ ಸಮಯದಲ್ಲಿ ಅನುಪಶ್ಯ ಯಥಾ ಪೂರ್ವೆ ಪ್ರತಿಪಶ್ಯ ತಥಾ ಪರ್ರೆ ಸಸ್ಯಮಿವ ಮರ್ತ್ಯಃ ಪಚ್ಯತೆ ಸಸ್ಯಮಿವ ಆಜಾಯತೆ ಪುನಃ ಅಂತ ಹೇಳ್ತಾನೆ. ಅನುಪಶ್ಯ ಯಥಾ ಪೂರ್ವೆ, ಹಿಂದಿನವರು ಹೇಗೆ ನಡ್ಕೊಂಡಿದ್ದಾರೆ ಅಂತ ನೋಡ್ಕೊ. ತಥಾ ಪರೆ, ನಂತರದವರು ಹೇಗೆ ನಡ್ಕೊಂಡಿದ್ದಾರೆ ನೋಡ್ಕೊ. ಆ ರೀತಿ ನೀನ್ ನಡೀತಾ ಇದೀಯಪ್ಪ ಅಂತ ಕೇಳ್ತಾನೆ. ಅಂದ್ರೆ
ಹಿರಿಯರು ನಡೆದಂತಹ ಬಗೆ, ಅನುಭವಿಗಳ ಜೀವನ ಒಂದು ಪ್ರಮಾಣ. ಯಾವ ಪರಾಕ್ರಮಿಯೂ ಕೂಡ, ಯಾವ ಕ್ಷತ್ರಿಯನೂ ಕೂಡ ಧರ್ಮಯುದ್ಧದಿಂದ ಹಿಮ್ಮೆಟ್ಟಿಲ್ಲ. ಆದ್ರೆ ನೀನು ಮಾಡ್ತಾ ಇರ್ತಕ್ಕಂಥದ್ದು ಆರ್ಯರಿಂದ ಸುಸಂಸ್ಕೃತವಾದ ಒಬ್ಬ ಕ್ಷತ್ರಿಯನಿಂದ ಮಾಡತಕ್ಕಂಥ ಕೆಲಸ ಅಲ್ಲ, ಅಸಂಸ್ಕೃತ ವ್ಯಕ್ತಿ ಮಾಡತಕ್ಕಂಥದ್ದು. ಅಸ್ವರ್ಗ್ಯಂ, ನಿಂಗೆ ಸದ್ಗತಿ ಕೊಡಲ್ಲಪ್ಪ. ಬದುಕಿನ ಸಾರಭೂತವಾದಂತಹ ಮೋಕ್ಷ ಅಥವಾ ಸದ್ಗತಿ, ಸ್ವರ್ಗಪ್ರಾಪ್ತಿ ಅಂತ ಏನಿದೆಯೋ, ಒಬ್ಬ ಕ್ಷತ್ರಿಯನು ಯುದ್ಧರಂಗದಲ್ಲಿ ಹೋರಾಡುತ್ತಾ ಮಡಿದರೆ ವೀರ ಸ್ವರ್ಗ ಅಂತ ಹೇಳ್ತಾರೆ. ಅದಕ್ಕೆ ವೀರ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅವನಿಗೆ. ನಿನಗೆ ಸ್ವರ್ಗ ಪ್ರಾಪ್ತಿ ಆಗಲ್ಲ, ನೀನು ಅಧರ್ಮ ಮಾಡಿದ್ರಿಂದ ನರಕ ಪ್ರಾಪ್ತಿಯೇ ಆಗುತ್ತದೆ, ಸ್ವರ್ಗ ಪ್ರಾಪ್ತಿ ಆಗೋಲ್ಲ. ಆದ್ರಿಂದ ನೀನ್ ತಪ್ಪು ಮಾಡ್ತಿದ್ಯಾ ಎಂಬುದಾಗಿ ಈ 3 ಕಾರಣಗಳನ್ನು ಕೊಟ್ಟು ನಿನ್ನ ಕಶ್ಮಲ, ನಿನ್ನ ದೋಷ ಅನ್ನುವಂಥದ್ದು ತಪ್ಪು ಎಂಬುದಾಗಿ ಭಗವಂತ ತೋರಿಸಿದ. ಇದಕ್ಕಿಂತಲೂ ಭೀಷಣವಾದಂತಹ ವಾಕ್ಯ, ಯಾವ ಅರ್ಜುನನು ಈ ಸಂದರ್ಭದಲ್ಲಿ ಕೃಷ್ಣನ ಮುಖಾರವಿಂದದಿಂದ ಕೇಳಿದ್ದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಕೇಳಿದ್ದರೆ ತನ್ನ ಖಡ್ಗವನ್ನೇ ತೆಗಿತಿದ್ನೋ ಅಂಥ ವಾಕ್ಯವನ್ನ ಭಗವಂತ ಹೇಳ್ತಿದ್ದಾನೆ ಮುಂದಿನ ಶ್ಲೋಕದಲ್ಲಿ. ಕ್ಲೈಬ್ಯಂ ಅಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಅದ್ಭುತವಾದಂತಹ ಮಾತು. ಕ್ಲೈಬ್ಯಂ ಅಸ್ಮಗಮಃ ಪಾರ್ಥ, ಪ್ರಥಾಪುತ್ರ, ನಿನ್ನ ತಾಯಿಯೇ ನೋಡು ಏನ್ ಹೇಳಿದ್ದಾಳೆ. ಯುದ್ಧವನ್ನ ಮಾಡಿ, ನಿಮ್ಮ ಧರ್ಮದ ಯುದ್ಧವನ್ನ ಮಾಡಿ ರಾಜ್ಯವನ್ನ ಪಡೆದುಕೊಳ್ಳಿ ಎಂಬುದಾಗ ತಾಯಿಯ ಉಪದೇಶವನ್ನು ಕೊಟ್ಟಿದ್ದಾಳೆ. ಅದನ್ನೇ ಮರೆತು ಬಿಟ್ಟಿಯಲ್ಲ. ಎಷ್ಟೋ ಜನ ತಾಯಂದಿರು ಮಹಾಪುರುಷರ ನಿರ್ಮಾಣಕ್ಕೆ ಕಾರಣರಾಗ್ತಾರೆ. ನಮ್ಮ ದೇಶದ ಒಬ್ಬ ಕ್ಯಾಪ್ಟನ್ ತೀರಿ ಹೋದಾಗ ಯುದ್ಧರಂಗದಲ್ಲಿ ಅವನ ತಾಯಿ ಹತ್ರ ಒಂದು ಇಂಟರ್ವ್ಯೂ ಮಾಡತಕ್ಕಂಥ ಪತ್ರಿಕೆಯ ಇಂಟರ್ವ್ಯೂ ಅವ್ರು ಕೇಳ್ತಾನೆ, ಅಮ್ಮ, ನಿಮ್ಮ ಮಗ ಯುದ್ಧರಂಗದಲ್ಲಿ ತೀರಿ ಹೋದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ. ಅಯ್ಯೋ, ನಂಗೆ ತುಂಬಾ ಬೇಜಾರಾಗ್ತಾ ಇದೆ, ಯಾಕಂದ್ರೆ ನನಗಿರೋದು ಒಬ್ಬನೇ ಮಗ, ಮತ್ತೊಬ್ಬ ಮಗನಿದ್ರೆ ಅವನನ್ನಾದ್ರೂ ನಾನು ಸೇನೆಗೆ ಕಳಿಸ್ತಿದ್ನಲ್ವಾ, ಇರೋದು ಒಬ್ಬನೇ ಮಗ ಅಂತ ನಂಗೆ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾನೆ. ಮತ್ತೊಬ್ಬ ರಾಜನ ಪತ್ನಿ ಯುದ್ಧರಂಗದಿಂದ ಹಿಂತಿರುಗಿ ಬಿದ್ದ ಗಂಡನಿಗೆ ಹೇಡಿ ಅಂತ ಬೈದು ಅವಮಾನ ಮಾಡಿ, ಹೋಗು ಯುದ್ಧರಂಗದಲ್ಲಿ ಮಡಿ, ಹಿಂತಿರುಗಿ ಬರಬೇಡ ಅಂತ ಕಳಿಸಿದ್ದಾಳೆ. ಅಂತಹ ಹೆಣ್ಣು ಮಕ್ಕಳು ನಮ್ಮ ದೇಶದಲ್ಲಿ ಇದ್ರು. ಪೃಥೆ, ದ್ರೌಪದಿ ಅಂತಹ ಸ್ವಭಾವದವರು. ಅಂತವಳ ಮಗನಾಗಿ ಪ್ರಥಾ ಪುತ್ರನಾದ ಪಾರ್ಥನೇ ನಿನಗೆ ಕ್ಲೀಬತೆ ಬಂತಲ್ಲೋ, ನಪುಂಸಕತೆ ಬಂತಲ್ಲೋ. ಕ್ಲೀಬ ಅಂದ್ರೆ ನಪುಂಸಕತ್ವ, ಷಂಡತ್ವ ಅಂತ. ಇಲ್ಲಿ ತಪ್ಪು ಕಲ್ಪಿಸಬಾರದು. ಸ್ತ್ರೀಯರೂ ಅಲ್ಲ, ಪುರುಷರೂ ಅಲ್ಲ, ಮಧ್ಯಮ ಲಿಂಗಿಗಳೇನಿದ್ದಾರೆ ಅವರನ್ನ ಇಲ್ಲಿ ನಿಂದಿಸಿದೆ ಅಂತ ಆ ಅರ್ಥದಲ್ಲಿ ಅಲ್ಲ. ಯಾಕಂದ್ರೆ ಅವನು ಶಿಖಂಡಿ ಮಹಾರಥಿ ಅಂತ ಕರೆದಿದ್ದಾರೆ. ಶಿಖಂಡಿ ಹೆಣ್ಣಾದವನು ಗಂಡಾದದ್ದು, ಅವನೊಬ್ಬ ಮಹಾರಥಿಯಾಗಿದ್ದ. ಅದ್ರ ತೃತೀಯ ಲಿಂಗಿಯನ್ನು ಕುರಿತು ಮಾಡತಕ್ಕಂತಹ ಅವಮಾನ ಅಲ್ಲ. ಇಲ್ಲಿ ಕ್ಲೀಬತೆ ಅಂದ್ರೆ ಮನೋ ದೌರ್ಬಲ್ಯ ಅಂತ ಅರ್ಥ. ಪುರುಷನಲ್ಲಿ ಪೌರುಷ್ಯ ಇಲ್ಲದೆ ಇರತಕ್ಕಂಥದ್ದು. ಆ ಮನೋ ದೌರ್ಬಲ್ಯ, ಶರೀರ ದೌರ್ಬಲ್ಯ ಏನಿದೆ ಅದು ಕ್ಲೀಬ ಅಂತ. ನಿಜವಾದ ನಪುಂಸಕತ್ವ, ಷಂಡತ್ವ ಅಂತ. ಆ ಷಂಡ ಅನ್ನತಕ್ಕಂಥ ಶಬ್ದ ಅರ್ಜುನನಿಗೆ ಹೊಂದುವುದೇ ಇಲ್ಲ. 3 ಲೋಕದ ಗಂಡು ಅವನ. ಭಯ ಎನ್ನುವ ಶಬ್ದವೇ ಅವನ ಮನಸ್ಸಿನಲ್ಲಿಲ್ಲ. ಅವನ ಎದುರಿಗೆ ಬಂದಂತಹ ವೈರಿಯ ಎದೆ ನಡುಗುತ್ತಾ ಇತ್ತು. ಅಂತಹ ಅರ್ಜುನನಿಗೆ ಭಗವಂತ ನೀನು ಷಂಡ ಅಂತ ಹೇಳ್ತಿದ್ದಾನೆ. ಆದರೂ ಅವನು ಗಾಂಡೀವನ್ನ ಕೈಯಲ್ಲಿ ಹಿಡಿತಾ ಇಲ್ಲ. ಅಂದ್ರೆ ಎಂಥ ಮನೋರೋಗ ಬಂದಿದೆ ಅವನಿಗೆ, ಎಂತಹ ದುಃಖ ತಪ್ತನಾಗಿದ್ದಾನೆ ಎಂಬುದನ್ನು ನೋಡ್ಬೇಕು. ನಿನಗಿದು ನೈತತ್ವ ಉಪಪದ್ಯತೆ, ನಿನಗಿದು ಒಪ್ಪೋದಿಲ್ಲಪ್ಪ. ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಈ ಕ್ಷುದ್ರವಾದ ಹೃದಯ ದೌರ್ಬಲ್ಯದಿಂದ ಬಿಟ್ಟು ಬಿಟ್ಟು ಮೇಲೆ ಕೇಳು ನೀನು. ಪರಂತಪ, ಪರಂತಪ ಅಂದ್ರೆ ಪರಾನ್ ಶತ್ರುನ್ ತಾಪಯತಿ ಇತಿ ಪರಂತಪ. ಶತ್ರುಗಳನ್ನು ಸುಡುವವನಿಗೆ ಪರಂತಪ ಅಂತ ಕರೀತಾರೆ. ನಿನ್ನ ಸಾನ್ನಿಧ್ಯ ಮಾತ್ರದಿಂದ ಶತ್ರುಗಳ ಎದೆ ನಡಗುತ್ತದಲ್ಲ, ಅಂತಹ ಪರಂತಪನೇ ಈ ಹೃದಯ ದೌರ್ಬಲ್ಯವನ್ನ ಕಿತ್ತು ಬಿಟ್ಟು, ಎಸೆದು ಬಿಟ್ಟು ಮೇಲೆ ಕೇಳು, ನಿಂತುಕೋ, ಯುದ್ಧ ಮಾಡು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದು ಬಹಳ ಅದ್ಭುತವಾದಂತಹ ಮಾತುಗಳು.
ಜೀವನದಲ್ಲಿ ಮನುಷ್ಯ ಎಂತಹ ಸ್ಥಿತಿ ಬಂದರೂ ಕೂಡ ಆ ಉತ್ಸಾಹವನ್ನ ಕಳೆದುಕೊಳ್ಳಬಾರದು. ಹೋರಾಡು ಬೀಳ್ವನ್ನ ಒಬ್ಬೊಂಟಿಯಾದೊಡಂ, ಧೀರ ಪಥವನೆ ಬೆದಕು ಸಕಲ ಸಮಯದೊಳಂ, ದೂರದಲ್ಲಿ ಗೊಣಗುತ್ತ ಬಾಳ್ವ ಬಾಳ್ಗೇನು ಬೆಲೆ, ಹೋರಿ ಸತ್ವವ ಮೇರೆಸೋ ಮಂಕುತಿಮ್ಮ. ಡಿ.ವಿ.ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹೋರಾಡು ಬೀಳ್ವನ್ನ ಒಬ್ಬೊಂಟಿಯಾದೊಡಂ, ನೀನ್ ಒಬ್ಬನೇ ಇದ್ರೆ ಏನಂತೆ, ಹೋರಾಡು, ಸಾಯೋ ತನಕ ಹೋರಾಡು ಅಂತ ಹೇಳ್ತಾರೆ. ಅಭಿಮನ್ಯು ನೆನಪಾಗ್ತದೆ ಈ ಶ್ಲೋಕ ಹೇಳುವಾಗ. ಒಬ್ಬೊಂಟಿಯಾದೊಡಂ ಹೋರಾಡ್ತಾನೆ ಕೊನೆಯ ತನಕ. ಧೀರ ಪಥವನ್ನೇ ಬೆದಕು ಸಕಲಯ ಸಮಯದೊಡಂ, ಧೀರನಾಗು ನೀನು ಎಲ್ಲಾ ಸಂದರ್ಭಗಳಲ್ಲಿ. ದೂರದಲ್ಲಿ ಗೊಣಗುತ್ತ ಬಾಳುವ ಬಾಳ್ಗೇನು ಬೆಲೆ, ಅಯ್ಯೋ ನನ್ನ ಜೀವನದಲ್ಲಿ ಹೀಗಾಯ್ತು, ಅಯ್ಯೋ ಕಷ್ಟಗಳು ಬಂತು, ಅಯ್ಯೋ ನಮ್ಮವರೇ ಶತ್ರುಗಳಾಗ್ಬಿಟ್ರು, ಇದೆಲ್ಲ ಗೊಣಗಾಟ ಮಾಡೋದ್ರಲ್ಲಿ ಬೆಲೆ ಇಲ್ಲಪ್ಪ, ಎದುರಿಸು ನೀನು ಅಂತ ಹೇಳ್ತಾರೆ. ಸತ್ತೆನೆಂದೆನ ಬೇಡ, ಸೋತೆನೆಂದೆನ ಬೇಡ, ಬತ್ತಿತೆನ್ನೊಳು ಸತ್ವ ದೂಟೆಯನ ಬೇಡ. ಎಷ್ಟು ಚಂದಲ್ಲಿ ಹೇಳ್ತಾರೆ, ಸತ್ತೆನೆಂದೆನ ಬೇಡ, ಅಯ್ಯೋ ಸತ್ತು ಬಿಟ್ಟೆ, ಹೋಯ್ತು ನನ್ನ ಜೀವನ, ಹೇಳ್ಬೇಡ, ಮಾತು ಬರಬಾರದು ನಿನ್ ಬಾಯಲ್ಲಿ. ಸೋತೆನೆಂದೆನ ಬೇಡ, ಸೋತ್ ಬಿಟ್ಟೆ, ನನ್ ಜೀವನದಲ್ಲಿ ದಿಕ್ಕೇ ಕಾಣ್ತಾ ಇಲ್ಲ, ಹೇಳ್ಬೇಡ ಮಾತನ್ನ. ಬತ್ತಿತೆನ್ನೋಳು ಸತ್ವ ದೂಟೆಯನ ಬೇಡ, ಅಯ್ಯೋ ಉತ್ಸಾಹವೇ ಹೊರಟೋಗ್ಬಿಡ್ತು, ಹೇಳ್ಬೇಡ ಮಾತನ್ನ. ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆ ಏರು, ಮೃತ್ಯು ಅಂತಕ್ಕಂಥ ಒಂದು ತೆರೆ ಇಳಿತ ತೆರೆ ಏರು. ಮೃತ್ಯು ಅಂದ್ರೆ ಜೀವನ ಅಂತ ಅರ್ಥ. ಈ ಜೀವನದ ಸಂಗ್ರಾಮ ಅಂತಕ್ಕಂಥದ್ದು ಒಂದು ತೆರೆ ಇಳಿತ, ಒಂದು ತೆರೆ ಏರು, ಒಂದ್ ದಿವಸ ಕೆಳಗೆ ಒಂದ್ ದಿವಸ ಮೇಲೆ. ಇವತ್ತು ಬಿದ್ದವನು ನಾಳೆ ಹೇಳ್ತಾನೆ, ಅದರಿಂದ ಉತ್ಸಾಹ ಕಳ್ಕೊಳ್ಬೇಡ. ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ, ಎದೆಗಟ್ಟಿ 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 ಎನ್ನುತ್ತಿರು, ಪದ ಜಾರಿ ಬಿದ್ದಂದು ತಲೆ ತಿರುಗಿದಂದು, ಜಗವೇನು ಬದುಕೇನು ದೈವವೇನೆ ನಿಪ್ಪಂದು, ಅದಿರದೆದೆಯೇ ಸಿರಿಯೋ ಮಂಕುತಿಮ್ಮ. ಏನ್ ಬೇಕಾದ್ದಾಗ್ಲಿ ಧೈರ್ಯ ಮತ್ತು ಉತ್ಸಾಹವನ್ನು ಮನುಷ್ಯ ಕಳ್ಕೊಳ್ಬಾರದು. ಇದು ಭಗವಂತ ಕೊಡುವ ಸಂದೇಶ ಇಲ್ಲಿ. ಸ್ವಾಮಿ ವಿವೇಕಾನಂದರ ಒಂದು ಕಥೆಯನ್ನು ಹೇಳ್ತಾ ನಾನು ಇವತ್ತಿನ ಉಪನ್ಯಾಸ ಸಮಾಪ್ತಿ ಮಾಡ್ತೇನೆ. ಕಾಶಿಯ ಬೀದಿಯಲ್ಲಿ ಸ್ವಾಮಿ ವಿವೇಕಾನಂದ ನಡ್ಕೊಂಡು ಹೋಗ್ತಾ ಇದ್ದಾಗ ಒಂದಿಷ್ಟು ಕೋತಿಗಳು ಅವರನ್ನು ಅಟ್ಟಿಸ್ಕೊಂಡು ಬಂದ್ವಂತೆ. ಕೋತಿಗಳು ಅಟ್ಟಿಸ್ಕೊಂಡು ಬಂದಾಗ ಬೆನ್ ಹಾಕಿ ಓಡಿದ್ರು ತಪ್ಪಿಸ್ಕೊಳ್ಳಿಕ್ಕೆ ಅಂತ. ಆಗ ದೂರದಲ್ಲಿ ಇನ್ನೊಬ್ಬ ಯತಿ ಸನ್ಯಾಸಿ ಹೇಳ್ತಾನೆ, ಸ್ವಾಮಿಗಳೇ ಓಡ್ಬೇಡಿ, ಎದುರಿಸಿ, ಅವೇ ಓಡೋಗ್ತವೆ ಅಂತ ಹೇಳಿದ್ನಂತ. ಅದ್ ಕೇಳಿದ ತಕ್ಷಣ ಅವ್ರ ಮಂಗಗಳು ಅಟ್ಟಿಸ್ಕೊಂಡು ಬರ್ತಾ ಇರುವಂತ ದಿಕ್ಕಿನ ಹತ್ರ ತಿರುಗಿ ನಿಂತ್ಕೊಂಡು ಮುಷ್ಟಿ ಕಟ್ಕೊಂಡು ಒಂದೆರಡು ಹೆಜ್ಜೆ ನಡೆದ್ರಂತೆ ಆ ಕಡೆಗೆ. ಒಂದು ಕ್ಷಣ ಅವಕ್ಕಾಗಿ ನಿಂತು ಮಂಗಗಳು. ಇವರು ತಮ್ಮ ಕಡೆಗೆ ಬರ್ತಿರೋದು ನೋಡ್ಕೊಂಡು ದಿಕ್ಕಾಪಾಲಾಗಿ ಅವು ಓಡೋದುವಂತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ಜೀವನದಲ್ಲಿ ಕಲಿತಂತಹ ಪ್ರಥಮವಾದ ಮುಖ್ಯವಾದ ಪಾಠ ಏನಪ್ಪಾ ಅಂದ್ರೆ, ಏನೇ ಬರಲಿ ಎದುರಿಸು, ಹೆದರಬೇಡ ಅಂತ. ಆದ್ರಿಂದ ಆ ಎದುರಿಸ್ತಕ್ಕಂಥದ್ದು ಧೀರ ಉದಾತ್ತತೆಯ ಒಂದು ಲಕ್ಷಣ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಕೊನೆಯವರೆಗೂ ಕಾಣುತ್ತೇವೆ. ಅದೇ ಉಪದೇಶವನ್ನ ಕೃಷ್ಣ ಅರ್ಜುನಿಗೆ ಕೊಟ್ಟಿದ್ದಾನೆ. ಎದುರಿಸು, ಹೋರಾಡುವಂತ ವಾಕ್ಯಗಳಿಂದ ಅವನನ್ನ ಪ್ರೇರಣೆ ಮಾಡಿದ್ದಾನೆ. ಆದ್ರೆ ಅರ್ಜುನನ ಮನಸ್ಸು ಅತ್ಯಂತ ದೀನವಾದದ್ರಿಂದ ಅವನಿಗೆ ಶಾಸ್ತ್ರದ ಉಪದೇಶ, ಆತ್ಮದ ಉಪದೇಶವೇ ಬೇಕಾಗಿತ್ತು. ಅದಕ್ಕೆ ಮುಂದೆ ಅರ್ಜುನ ತಾನು ಯುದ್ಧ ಮಾಡೋದಿಲ್ಲ ಅಂತ ಪುನಃ ವಾದವನ್ನು ಮಂಡಿಸ್ತಾನೆ. ನಂತರ ಭಗವಂತ ಆತ್ಮ ವಿಚಾರವನ್ನು ತಿಳಿಸಿಕೊಡ್ತಕ್ಕಂಥ ಭಾಗವನ್ನ ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.